ಸೊ ಸರ್ಪ್ರೈಸ್, ಮೇನ್ ಸರ್ಪ್ರೈಸ್ ಏನಂದ್ರೆ ದುಡ್ಡು ನೀನ್ ಕೊಡ್ತಾ ಇದೆಯಲ್ಲ. ಹಿಂಗೋಗಿ ಹುಡುಗಿರ್ ಬೀಳ್ಸ್ಬಿಡೋಣ ಅಂತ ಸ್ಕೆಚ್ ಹಾಕಿದ್ಯಾ. ಕೇಳಿಲ್ಲಿ ಊರ್ ಹೋಗು ಅಂತೈತೆ, ಕಾಡ್ ಬಾ ಅಂತೈತೆ. ವಯಸ್ಸಾಯ್ತು, ಇನ್ನ ನಿಮ್ದು ವಯಸ್ಸಿರೋದು. ಹಾ, ವ್ಲಾಗು ಮಾಡ್ತಾ ಇದೀನಿ, ಕೊಟ್ಟಿಲ್ಲ ಅಂದ್ರೆ ಅಜೀಬ್ ಆಗೋಯ್ತೀರಾ. ರಿಯಲ್ ಫ್ರೆಂಡ್ ಇವರು ಮಿಕಾಗುಳ ಅಂತ ನೋಡ್ತಾ ನಿಜಾನೇ. ಇದು ಯಾರು ಮಿಕಾ ಆದ್ರು ಇಲ್ಲಿ ಗಂಟ. ನಾನೇನಾದ್ರು ಇವಾಗ ತಗೊಂಡ್ರೆ ನಮ್ಮಮ್ಮ ಯಾಕಡ ಬಿಚ್ಕೊಂಡೆ. ಓ ಅಂದ್ರೆ ನೀವೆಲ್ಲ 1 ಲಕ್ಷ ಕೊಡ್ಬೇಕು. ನೀವು ಮೇಕಪ್ ಹಾಕಿದ್ರೆ ಎಲ್ಲ ಮಿನಿಮಮ್ 10,000 15,000 ರೂಪಾಯಿ ಲಿಪ್ಸ್ಟಿಕ್ ಹಾಕ್ತೀರಾ, ನಮ್ಗೆ 101 ರೂಪಾಯಿ ಅಂತ ಬೆಲೆ ಕೇಳ್ತೀರಾ. ಇದೀನಿ. ಇವತ್ತಿನ ಕಲೆಕ್ಷನ್ ಬಂದು 83,000 ಆಗಿದೆ ಒಂದೇ ದಿನಕ್ಕೆ. ಸೊ ಈ ಕಂಪ್ಲೀಟ್ ಐಟರ್ನರಿನ ನಾನು ಒಂದು PDF ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿದೀನಿ, ದಯವಿಟ್ಟು ಚೆಕ್ ಮಾಡಿ. ಜೀಪ್ ರೈಡ್ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದೀನಿ. 50K ಪಾರ್ಟಿ ಎಲ್ಲಾನು ಟ್ರೆಕ್ಕಿಂಗ್ ಅಲ್ಲೇ ಮಾಡೋಣ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸುಸ್ವಾಗತ. ಇವತ್ತಿನ ವ್ಲಾಗು ಸಿಕ್ಕಾಪಟ್ಟೆ ಸೈಕ್ ವ್ಲಾಗು. ಯಾವ ಥರ ಸೈಕ್ ಅಂದರೆ ಯಾರು ಮಾಡಿರಲ್ಲ ಈ ಥರ ವ್ಲಾಗು. ಅಂಥ ಸೈಕ್ ವ್ಲಾಗ್ನ ನಾನು ಮಾಡಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಇವಾಗ. ಸೊ ಏನು ಮಾಡ್ತೀನಿ ಅಂತ ನೀವೇ ನೋಡಿ. ನಾನು ಏನೋ ಒಂದು ಐಟಮ್ ತೊಗೋಬೇಕು, ಅದಕ್ಕೆ ನನ್ನ ಹತ್ರ ಒಂದೇ ₹1 ದುಡ್ಡಿಲ್ಲ ಆ್ಯಸ್ ಆಫ್ ನಾವು ಪರಿಸ್ಥಿತಿಲಿ. ಆ ಐಟಮ್ನ ನಾನು ತೊಗೋತೀನ ಇಲ್ವಾ ಅನ್ನೋದೇ ಈ ವ್ಲಾಗು. ಏನು ಎತ್ತ ಅಂತೆಲ್ಲ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಇವಾಗ ನಾವು ನಮ್ಮ ಗಾಡೀಲಿ ಫಸ್ಟ್ ಜಿಮ್ಗೆ ಹೋಗೋಕೆ ರೆಡಿ ಆಗ್ತಾಯಿದ್ದೀವಿ. ನಮ್ಮ ಹುಡುಗ ವೇಟಿಂಗು. ಸೊ ಅವನ್ನ ಪಿಕ್ ಮಾಡಿಕೊಂಡು ಜಿಮ್ಗೆ ಹೋಗ್ತೀನಿ, ಹಂಗೆ ವ್ಲಾಗ್ ಶುರು ಮಾಡ್ತೀನಿ. ಡೈಲಿ ವ್ಲಾಗ್ ಥರನೇ. ಆದರೆ ಈ ವ್ಲಾಗಲ್ಲಿ ನಾನು ಅಂದ್ಕೊಂಡಿರೋದು ಆಗುತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡೋದೆ ಈ ವ್ಲಾಗು. ಕಂಪ್ಲೀಟ್ ಡಿಫ್ರೆಂಟು ಸೈಕ್ ವ್ಲಾಗು ನೋಡಿ. ಈ ಗಾಡಿ ಸ್ಟಾರ್ಟ್ ಮಾಡೋದು ನೋಡಿ ಯಾವ ಥರ. ಇದು ಲೆಫ್ಟ್ ಸೈಡ್ ಗೇರು, ಅದೇ ಕಿಕ್ಕರು. ಇದನ್ನು ಹಿಂಗೆ ಪ್ರೆಸ್ ಮಾಡಿ ಹಿಂದಕ್ಕೆ ಎಳ್ಕೊಂಡು ಆಮೇಲೆ ಕಿಕ್ ಹೊಡಿಬೇಕು. ಕಿಕ್ ಹೊಡಿಯೋಕ್ಕೂ ಮುಂಚೆ ಫಸ್ಟು ಪಂಪ್ ಹೊಡಿಬೇಕು. ಚೆನ್ನಾಗಿ ಪಂಪ್ ಹೊಡೆದು ನೋಡಿ ಈ ಥರ ಪಂಪ್ ಹೊಡಿಬೇಕು. ಹಿಂಗೆ ಪಂಪ್ ಹೊಡೆದ್ಮೇಲೆ ಈ ಥರ ಸ್ಟಾರ್ಟ್ ಮಾಡಿ ಕಿಕ್ಕರ್ನ ವಾಪಸ್ ಹಾಕ್ಕೊಂಡು ಆಮೇಲೆ ಗೇರ್ ಹಾಕಬೇಕು. ಗೈಸ್, ಇವಾಗ ನಮ್ಮ ಆದಿನ ಪಿಕ್ ಮಾಡಿಕೊಂಡು ಜಿಮ್ಗೆ ಹೋಗ್ತಾ ಇದ್ದೀನಿ. ಅದೇ ನಿಂಗೆ ಒಂದು ಸರ್ಪ್ರೈಸ್ ಐತೆ ಗುರು. ಏನು ಗುರು ಸರ್ಪ್ರೈಸು? ಬಾಗಿರು ತೋರಿಸ್ತೀನಿ. ಇವಾಗ ಸರ್ಪ್ರೈಸ್ ಅಂದರೆ ಹೇಳೋಕ್ಕಾಯ್ತದ, ಅದನ್ನ ಮಾಡಿ ತೋರಿಸ್ಬೇಕಲ್ವಾ. ನಡಿ ಬಾಬಾ. ಇವಾಗ ಏನೋ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗೈತೆ ಅಂತ ನೀನು ಹೇಳ್ಬೇಕು ನನಗೆ. ಓಕೆ, ನೀವೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು. ಗೈಸ್, ಹೊಸ್ದಾಗಿ ಇಮ್ಯಾಜಿನ್ ಸ್ಟೋರ್ ಓಪನ್ ಆಗೈತೆ ನಮ್ಮ ಮನೆ ಹತ್ರನೇ. ನಾನು ನೋಡಿರೋದಿದೆ ಮ್ಯಾಕ್ಬುಕ್ 14, ಇದು 16, ಇದು M3 ಪ್ರೊಸೆಸರು. ನೋಡೋಣ ಎಷ್ಟಾಗುತ್ತೆ ಅಂತ. ಸೊ ಇದರಲ್ಲಿ 18 ಕೋರ್ GPU, 12 ಕೋರ್ CPU, 1 TB ತೊಗೊತಾ ಇರೋದು. 2,39,000 ಆಗುತ್ತೆ. ಸೊ ಅದರಲ್ಲಿ ಸ್ಟೂಡೆಂಟ್ ಡಿಸ್ಕೌಂಟ್ 9% ಹೋಗಿ ಮತ್ತು 10,000 ಇದರಲ್ಲಿ ಕ್ಯಾಶ್ ಬ್ಯಾಕ್ ಹೋಗಿ ಒಂದು 2,700 to 8ವರೆಗೂ ಆಗ್ಬೋದು. ನೋಡೋಣ. ಇದು ಚಿಕ್ಕದಾಗಿ ಹ್ಯಾಂಡಿ ಆಗಿದೆ ನೋಡಿ, ಇಷ್ಟೇ ಪೀಸ್ಫುಲ್ಲು. ಸೊ ನಾನು ನೋಡಿದ್ದು ಬ್ಲ್ಯಾಕ್ ಕಲರು ಸಕ್ಕದಾಗೈತೆ. ಎಷ್ಟು ಬ್ರೋ ಇದು? 2,08,309 ಆಗುತ್ತೆ. ಓಕೆ. ಇನ್ಮೇಲೆ ಇದರಲ್ಲೇ ಎಡಿಟಿಂಗ್ ಮಾಡ್ಬೇಕು ಅಂದ್ಕೊಂಡಿರೋದು. ಏನಕ್ಕೆ ಇದಕ್ಕೆ ಬಂದಿದ್ದೀನಿ, ಏನಕ್ಕೆ ಇದನ್ನು ತೊಗೊತಾ ಇದ್ದೀನಿ ಅಂತ ಇವಾಗ ನೋಡಿ. ಓಕೆ ಗೈಸ್, ನಾನು ವ್ಲಾಗ್ನ ಯಾವ ಥರ ಎಡಿಟ್ ಮಾಡ್ತೀನಿ, ಎಷ್ಟು ಕಷ್ಟ ಆಗ್ತಿದೆ ಅನ್ನೋದನ್ನ ನಿಮಗೆ ಇವತ್ತು ತೋರಿಸೋ ಟೈಮು. ಬನ್ನಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಫಸ್ಟ್ ಪಾಯಿಂಟು, ಇವಾಗ ಟೈಮ್ ಬಂದು 1:26 ಮಧ್ಯರಾತ್ರಿ. ಸೊ ನಾನು ರಾತ್ರಿ ಹೊತ್ತು ಕೂತ್ಕೊಂಡೆ ನಮ್ಮ ಬೇಟೆ ಶುರು ಮಾಡೋದು, ಅಂದರೆ ವ್ಲಾಗ್ ಎಡಿಟಿಂಗ್ ಶುರು ಮಾಡೋದು. ಯಾಕಂದರೆ ಎಲ್ಲ ಕೆಲಸಗಳು ಮುಗಿಸಿ ಮನೆಗೆ ಬಂದು ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಅಡುಗೆ ಮಾಡ್ಕೊಂಡು ತಿಂದು ಎಲ್ಲ ಮುಗಿಸಿ ನಾನು ಶವರ್ ತೊಗೊಂಡು ಬರೋಕ್ಕೆ ಇಷ್ಟೊತ್ತಾಗುತ್ತೆ. ಅದು ಏನು ಮಾಡೋಕ್ಕಾಗಲ್ಲ, ಅದು ಹಂಗೆ ಟೈಮ್ ಹೋಗ್ಬಿಡುತ್ತೆ. ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಇವಾಗ ನಾನು ಬಂದು ಫಸ್ಟ್ ಏನು ಮಾಡ್ತೀನಿ ಅಂದರೆ, ನನ್ನ ಫೋನಲ್ಲಿ ಸ್ವಲ್ಪ ಫುಟೇಜ್ಗಳನ್ನ ತೊಗೊಂಡಿರ್ತೀನಿ. ಯಾಕಂದರೆ ಎಲ್ಲ ಟೈಮಲ್ಲೂ ಆಸ್ಮೋ ಪಾಕೆಟ್ನ ಹಿಡ್ಕೊಂಡು ಓಡಾಡೋಕ್ಕಾಗಲ್ಲ. ಜೋಬಲ್ಲಿ ಟಕ್ ಅಂತ ಏನಾದರೂ ಇಮಿಡಿಯೇಟಾಗಿ ಶಾರ್ಟ್ಸ್ ಗೀಟ್ಸ್ ಏನಾದರೂ ಬೇಕು ಅಂದಾಗ ಅದನ್ನ ಫೋನಲ್ಲಿ ತೆಗೆದು ಶೂಟ್ ಮಾಡಿರ್ತೀನಿ. ಆ ಫೋನಲ್ಲಿ ತೆಗೆದಿರೋ ಫುಟೇಜಸ್ನ ಫಸ್ಟ್ ನಾನು ಏನು ಮಾಡ್ತೀನಿ, ಎಲ್ಲ ಎಡಿಟ್ಗೆ ಹಾಕೊಂಡು ಇಲ್ಲೇ ರಫ್ ಕಾಪಿನ ಎಲ್ಲ ಎಡಿಟ್ ಮಾಡ್ಕೊತೀನಿ. ಎಲ್ಲ ಎಡಿಟ್ ಮಾಡ್ಕೊಂಡ ಮೇಲೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀನಿ. ಎಕ್ಸ್ಪೋರ್ಟ್ ಮಾಡಾದ್ಮೇಲೆ ಈ ಫೈಲ್ನ ನಾನು ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡ್ತೀನಿ. ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡಿದ್ಮೇಲೆ ನಮ್ಮ ಸಿಸ್ಟಮಲ್ಲಿ ಇದನ್ನು ಡೌನ್ಲೋಡ್ ಮಾಡ್ತೀನಿ. ನೋಡಿ ಇವಾಗ ಅಪ್ಲೋಡ್ ಮಾಡಿಟ್ಟಿದ್ದೀನಿ, ಅದನ್ನು ಡೌನ್ಲೋಡ್ ಮಾಡ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಾನು ಪ್ರೀಮಿಯರ್ ಪ್ರೋಗೆ ಹೋಗಿ ಇಲ್ಲೇ ಎಡಿಟ್ ಮಾಡೋಕ್ಕೆ ಶುರು ಮಾಡೋದು. ಇದೆಲ್ಲ ಆಸ್ಮೋ ಪಾಕೆಟಲ್ಲಿ ಶೂಟ್ ಮಾಡಿರೋ ಫುಟೇಜ್ಗಳು. ಇದು ಎಲ್ಲ 4Kಲಿರುತ್ತೆ. ಈ 4Kನ ನಾನೇನು ಮಾಡ್ತೀನಿ ಅಂದರೆ ಕಂಪ್ಲೀಟ್ ಎಲ್ಲನೂ ಪ್ರಾಕ್ಸಿ ಮಾಡಬೇಕು. ಪ್ರಾಕ್ಸಿ ಹೆಂಗಪ್ಪ ಮಾಡ್ತೀನಿ ಅಂತ ಹೇಳಿದ್ರೆ, ಎಲ್ಲ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಕೊಟ್ಟು ಪ್ರಾಕ್ಸಿ ಮಾಡಿ ಈ ಥರ ಕ್ರಿಯೇಟ್ ಮಾಡಿದ್ಮೇಲೆ ಇದು ಆಫ್ ರೆಸಲ್ಯೂಷನ್ಗೆ ಕನ್ವರ್ಟ್ ಮಾಡ್ತೀನಿ. ಆಫ್ ರೆಸಲ್ಯೂಷನ್ ಕನ್ವರ್ಟ್ ಮಾಡಿದ್ಮೇಲೆ ಇದು ಮೀಡಿಯಾ ಎನ್ಕೋಡರ್ ಓಪನ್ ಆಗಿ ಅಲ್ಲಿ ಇದನ್ನ ಫುಲ್ ಇಡೀ ನೈಟ್ ಹಾಕ್ಬಿಟ್ಬಿಡ್ಬೇಕು. ಯಾಕಂದ್ರೆ ಅಷ್ಟು ಫುಟೇಜ್ಗಳಿರುತ್ತೆ, ಅಷ್ಟು ಎನ್ಕೋಡಿಂಗ್ ಆಗೋದಿರುತ್ತೆ. ಅದನ್ನ ಇಡೀ ನೈಟ್ ಹಾಕ್ಬಿಟ್ಮೇಲೆ ನನಗೆ
ಪ್ರಾಕ್ಸೀಸ್ ಕ್ರಿಯೇಟ್ ಆಗುತ್ತೆ. ಆ ಪ್ರಾಕ್ಸೀಸ್ನ ಯೂಸ್ ಮಾಡಿ ನಾನು ಎಡಿಟ್ ಮಾಡೋದು. ಗೈಸ್ ಎಂಥ ಸಿಸ್ಟಮ್ ನೋಡಿ ಗೈಸ್, ಹಿಂದೆ ಎಂಥ ಸ್ಪೀಕರು, ಸಬ್ವೂಫರು ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ಆ್ಯಂಡ್ ನನ್ನ ಸಿಸ್ಟಮ್ನ ತೋರಿಸ್ತೀನಿ ಬನ್ನಿ. ನೋಡಿ ಇದ್ರ ಮೇಲೆ ಇರೋ ಸ್ಟಿಕ್ಕರ್ ಬಿಚ್ಚಿಲ್ಲ, ಅಷ್ಟು ಹೊಸದಿಟ್ಟಂಗೆ ಇಟ್ಟಿದ್ದೀನಿ. ಇದಲ್ವಾ ಯಾರೋ ಉಜ್ಬಿಟ್ಟು ಸ್ಕ್ರಾಚ್ ಮಾಡ್ಬಿಟ್ಟವ್ರೆ. ಸೊ ಇದು ಸ್ವಲ್ಪ ಟಾನಿಕ್ ಬಾಟ್ಲುಗಳು ಸುಮ್ಮನೆ ಶೋಗೆ ಇಟ್ಟಿರೋದು. ಇದು ಲಿಕ್ವಿಡ್ ಕೂಲಿಂಗ್ ಸಿಸ್ಟಮು ನೋಡಿ, ಎಲ್ಲ RGB ಲೈಟಿಂಗು ಇಲ್ಲೆಲ್ಲ ನಾರ್ಮಲ್ ಹಾಕ್ಸಿದ್ದೀನಿ. ಆ ಲೈಟ್ ಯಾವ ಕಲರ್ ಬೇಕಾದ್ರೂ ಚೇಂಜ್ ಆಗುತ್ತೆ. ಆ್ಯಂಡ್ ಇದು 4070 ಗ್ರಾಫಿಕ್ ಕಾರ್ಡು, ಮದರ್ ಬೋರ್ಡು, A to Z ಎಲ್ಲ ಇದೆ ಗೈಸ್. ಇವಾಗ ಎಕ್ಸ್ಪ್ಲೇನ್ ಮಾಡೋಷ್ಟು ಟೈಮ್ ಇಲ್ಲ. ನೋಡಿ ಎಲ್ಲ ಈ ಥರ ಬಂದು ಕುತ್ಕೊಳ್ಳುತ್ತೆ ರೆಡಿಗೆ. ಸೊ ನಾನಿಲ್ಲಿ ಒತ್ತಿದ್ರೆ ಒಂದ್ಸರಿ ಎಲ್ಲ ಎನ್ಕೋಡಿಂಗ್ ಶುರು ಆಗುತ್ತೆ. ಈ ಎನ್ಕೋಡಿಂಗ್ ಎಲ್ಲ ಶುರು ಮಾಡೋ ಅಷ್ಟರಲ್ಲಿ ಆಟೋ ಕಂಪ್ಯೂಟರ್ ಶಟ್ ಡೌನ್ ಅಂತ ಕೊಟ್ಬಿಟ್ಟು ಮಲ್ಕೋತೀನಿ. ಎಲ್ಲ ಆದಮೇಲೆ ಅದೇ ಆಟೋಮೆಟಿಕ್ಕಾಗಿ ಶಟ್ ಡೌನ್ ಆಗುತ್ತೆ ಸಿಸ್ಟಮು. ಯಾಕಂದರೆ ಇದಾಗೋಕ್ಕೆ ಮಿನಿಮಮ್ ಅಂದ್ರೂ 5 ರಿಂದ 6 ಅವರ್ ಟೈಮ್ ಬೇಕು. ಸೊ ಈ ಥರ ಎನ್ಕೋಡ್ ಮಾಡಿ ಒಂದು ದಿವಸ ಮುಂಚೆನೇ ಎನ್ಕೋಡ್ ಮಾಡಿ ಆಮೇಲೆ ನಾನು ಎಡಿಟಿಂಗ್ ಕೂತ್ಕೊಳ್ಳೋಂಥದ್ದು. ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಗೈಸ್. ಎಷ್ಟು ಹಿಂಸೆ ಆಗುತ್ತೆ ಅಂದರೆ ಅದನ್ನು ನಾನು ಯಾರಿಗೂ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅಷ್ಟು ಹಿಂಸೆ. ನಾನು ತುಂಬ ಟಯರ್ಡಾಗಿ ಬಂದಿರ್ತೀನಿ. ಆ್ಯಂಡ್ ನಾನು ಕುತ್ಕೊಂಡು ಎಡಿಟ್ ಮಾಡಬೇಕಾಗಿರೋದೇ ಇಲ್ಲಿ, ಯಾಕಂದರೆ ಸಿಸ್ಟಮ್ ಇಲ್ಲೇ ಇರುತ್ತೆ. ಹಿಂಗೇನಿದೆ ಹೋಗ್ಬಿಡ್ತೀನಿ, ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಬೆಳಗ್ಗೆ ಎದ್ದು ಅಯ್ಯೋ ಹೊಟ್ಟೆ ಹೊರ್ಕೊತೀನಿ, ಇವತ್ತು ಬ್ಲಾಗ್ ಹಾಕೋಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊತೀನಿ, ಸುಮ್ಮನೆ ಹಾಕ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗ ಮ್ಯಾಕ್ಬುಕ್ಗೆ ಶಿಫ್ಟ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಮ್ಯಾಕ್ಬುಕ್ಗೆ ಶಿಫ್ಟ್ ಆದರೆ ಇಮ್ಮಿಡಿಯೇಟಾಗಿ ನಾನು ಎಲ್ಲ ಕಡೆ ಎತ್ಕೊಂಡು ಹೋಗ್ತೀನಿ, ಎಲ್ಲೆಲ್ಲ ಎತ್ಕೊಂಡು ಹೋಗ್ತೀನಿ, ಅಲ್ಲೆಲ್ಲ ಎಡಿಟಿಂಗ್ ಮಾಡ್ಬೋದು. ಆ್ಯಂಡ್ ಇದಕ್ಕಿಂತ ಫಾಸ್ಟ್ ಇರುತ್ತೆ ಅನ್ನೋದು ಒಂದು ರೀಸನ್ಗೋಸ್ಕರ. ಸೊ ನೋಡೋಣ ಬನ್ನಿ ಮ್ಯಾಕ್ಬುಕ್ ಯಾವ ಥರ ಇರುತ್ತೆ ಅಂತ, ಅದರಲ್ಲಿ ಯಾವ ಥರ ಸ್ಪೀಡ್ ಇರುತ್ತೆ ಅಂತ. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ನಿಮ್ಮ ಸಿಸ್ಟಮ್ ಬ್ಲಾಗ್ ಮಾಡಿ, ಮನೆ ಹೋಮ್ ಟೂರ್ ಮಾಡಿ, ಸ್ಟುಡಿಯೋ ಟೂರ್ ಮಾಡಿ ಅಂತ. ಖಂಡಿತವಾಗ್ಲೂ ಎಲ್ಲ ಮಾಡ್ತೀನಿ. ಸ್ವಲ್ಪ ಬಿಸಿ ಇದ್ದೆ, ಆಷಾಢ ಇವಾಗ ಮುಗ್ದಿತ್ತು, ಬ್ಯಾಕ್ ಟು ಬ್ಯಾಕ್ ಈವೆಂಟ್ ಇತ್ತು, ಎಲ್ಲ ಡೆಲಿವರೇಬಲ್ಸ್ ಕೊಡೋದಿತ್ತು, ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ನಮ್ಮ ಹುಡುಗರಂತೂ ಸಿಕ್ಕಾಪಟ್ಟೆ ಬಿಸಿ, ಅವ್ರಿಗೂ ನಾನು ಹಿಂಸೆ ಮಾಡೋಕ್ಕಾಗಲ್ಲ, ಅವ್ರಿಗೂ ಕೆಲಸಗಳಿರುತ್ತೆ. ಎಲ್ಲ ಬಿಟ್ಬಿಟ್ಟು ನನಗೋಸ್ಕರ ವ್ಲಾಗಲ್ಲೆಲ್ಲ ಯಾರೂ ಬರಲ್ಲ. ಅವ್ರ ಕೆಲಸಗಳು ಮುಗಿಸ್ಕೊಂಡು ಅವ್ರದ್ದು ಫ್ರೀ ಟೈಮ್ ತೊಗೊಂಡು ಅವ್ರನ್ನೂ ಹಾಕೊತೀನಿ. ಖಂಡಿತವಾಗ್ಲೂ ನಮ್ಮ ದೊಡ್ಡಪ್ಪ, ಜಸ್ಗಿರಿ, ನನ್ನ ಹೆಂಡತಿ ಎಲ್ಲರನ್ನೂ ಹಾಕೊಂಡು ನೆಕ್ಸ್ಟ್ ಲೆವೆಲ್ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಇವಾಗ ಮುಗಿಸಿದ್ದೀನಿ. ತೋರಿಸಿದ್ದೀನಲ್ವಾ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ ಯಾವ ಥರ ಇದೆ, ಎಷ್ಟು ಕಷ್ಟ ಆಗುತ್ತೆ ಎಡಿಟಿಂಗ್ ಮಾಡೋದು ಅಂತ. ಸೊ ಇವಾಗ ನೀವೇ ನನಗೆ ಸಪೋರ್ಟ್ ಮಾಡಬೇಕು, ಅರ್ಥ ಮಾಡಿಕೊಂಡು. ದಯವಿಟ್ಟು ಕ್ಷಮಿಸಿ, ಲೇಟಾಗಿ ಬರ್ತಾ ಇರೋದ್ರಿಂದ. ತುಂಬ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸಗಳ ಮಧ್ಯೆ. ಇದು ನನ್ನ ಜೀವನ ಅಲ್ಲ, ಈ ಜೀವನಕ್ಕೆ ಕಾಲಿಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಒಂದು ಮಾಡೇ ಮಾಡ್ತೀನಿ ಅನ್ನೋದು ಫಿಕ್ಸ್ ಆಗಿದ್ದೀನಿ 100%. ಹಂಗಂತ ನನಗೆ ಅನ್ನ ಹಾಕೋ ಜೀವನನ ನಾನು ಬಿಡೋಕ್ಕಾಗಲ್ಲ. ಅದನ್ನು ಮ್ಯಾನೇಜ್ ಮಾಡಿ, ಇದನ್ನು ಮ್ಯಾನೇಜ್ ಮಾಡಿ, ಎರಡನ್ನೂ ಮ್ಯಾನೇಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. 2 ದೋಣಿ ಮೇಲೆ ಕಾಲಿಟ್ಟಿದ್ದೀನಿ. ಆ ದೋಣಿ ಹೆಂಗೋಗುತ್ತೋ ಗೊತ್ತಿಲ್ಲ, ಮಧ್ಯದಲ್ಲೇ ಮುಳುಗೋಗುತ್ತೋ, 2 ಹೋಗಿ ದಡ ಸೇರುತ್ತೋ, ನೋ ಐಡಿಯಾ. ಬಟ್ ಮೈ ಎಫರ್ಟ್ಸ್ ವಿಲ್ ಬಿ ಸೇಮ್ ಅಂತ ಹೇಳ್ತಾ ನೆಕ್ಸ್ಟು ಏನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿಕೊಂಡು ನಮ್ಮ ಜಿಮ್ಮಿಗೆ ಬಂದಿದ್ದೀವಿ ನೋಡಿ. ಸೊ ಇವಾಗ ಅದನ್ನು ತಗೋಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಹೆಂಗಾಯ್ತು ಗುರು ಮ್ಯಾಕ್ಬುಕ್ಕು? ಸರ್ಪ್ರೈಸ್ ಇದೆ ಗುರು, ಅದೇ ಟ್ವಿಸ್ಟು. ಸರ್ಪ್ರೈಸೇ ಟ್ವಿಸ್ಟು. ನಿಂಗೆ ತೋರಿಸಿದ್ದು ಫಸ್ಟು, ತಗೋತಾ ಇರೋದು ಯಾರಿಗೂ ಹೇಳಿಲ್ಲ. ಸೊ ಸರ್ಪ್ರೈಸ್, ಮೇನ್ ಸರ್ಪ್ರೈಸ್ ಏನಂದರೆ ದುಡ್ಡು ನೀನು ಕೊಡ್ತಾ ಇದೆಯಲ್ಲ. ಗುರು ಎಷ್ಟಾಯ್ತು ತೆಗಿ ಗುರು. 2.5 ಲಕ್ಷನೂ ನಿಂದೆ ಗೈಸ್. ಇವಾಗ ಇದೇ ಟಾಪಿಕ್ಕು. ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ಮಲಗಿದೆ, ಈ ಐಡಿಯಾ ಹೆಂಗೆ ಬಂತು ಅಂತ ಹೇಳ್ತೀನಿ ಕೇಳಿ. ರಾತ್ರಿ ಎಲ್ಲ ಎಡಿಟಿಂಗ್ ಮಾಡ್ಕೊಂಡು ಮಲ್ಕೊಂಡಿದ್ದ. ಸೊ ಎದ್ದಿದ ತಕ್ಷಣನೇ ಬೆಲ್ ಹೊಡಿತಾ ಇದ್ರು, ಅಣ್ಣ 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 ಅಂತ ಬಾಕ್ಲು ತಟ್ತಾನೆ ಇರ್ತಾರೆ. ಯಾರಪ್ಪ ಅಂತ ಎದ್ದೋಗಿ ಅಂಡ್ರೋಯರ್ ಹಾಕೊಂಡು ಬಾಕ್ಲು ತೆಗೆದ್ರೆ ಅಣ್ಣ ಗಣೇಶ ಕಲೆಕ್ಷನ್ ಅಂತಾರೆ. ಅಯ್ಯೋ ನನ್ನ ಮಕ್ಕಳ ಬಂದವ್ರಿಗೆಲ್ಲ ಕೊಟ್ಟಿ ಸಾಕಾಗ್ಬಿಟ್ಟಿದೆ. ಸೊ ಆಮೇಲೆ ಐಡಿಯಾ ಬಂತು, ನಾನೇನಾದ್ರು ತಗೋಬೇಕಾದ್ರೆ ನಾನೇ ಈ ಥರ ಕಲೆಕ್ಷನ್ ಮಾಡಬಾರ್ದು, ಯಾಕೆ ಚಂದ ವಸೂಲಿ ಮಾಡಬಾರ್ದು ಅಂತ ಅನ್ಕೊಂಡು ಫಿಕ್ಸ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ಅದನ್ನೇ ಎಲ್ಲರಿಗೂ ಸರ್ಪ್ರೈಸು. ಇವಾಗ ಅದನ್ನೇ ಎಲ್ಲರಿಗೂ ಕೇಳೋದು, ಯಾರ್ಯಾರು ನಮ್ಮ ಫ್ರೆಂಡ್ಸ್ ಅವರ ಕ್ಲೋಸ್ ಸರ್ಕಲ್, ಫಸ್ಟ್ ಸರ್ಕಲ್ ಯಾರ್ಯಾರು ಅವರೇ ಅವ್ರಿಗೆಲ್ಲರಿಗೂ ಮ್ಯಾಕ್ಬುಕ್ ತಗೋತಾ ಇದ್ದೀನಿ, ದುಡ್ಡು ಕೊಡಿ ಅಷ್ಟೇ. ವಾಪಸ್ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಪೈಸಾನು ವಾಪಸ್ ಕೊಡಲ್ಲ ನಾನು. ಸೊ ಇವಾಗ ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರೆ ನಮ್ಮ ಹುಡುಗರು ಅನ್ನೋದನ್ನ ಕೇಳೋಣ. ಫಸ್ಟ್ ನಿನ್ನಿಂದಾನೆ ಶುರು ಮಾಡ್ತೀನಿ ಗುರು. ಎಷ್ಟು ಕೊಡ್ತೀಯ ಗುರು? 2.5 ಲಕ್ಷನೂ ಫುಲ್ ನೀನೇ ಕೊಟ್ಬಿಡು. ನೆಕ್ಸ್ಟ್ ವ್ಲಾಗ್ ಇಲ್ಲಿಗೆ ಮುಗಿದಾಯ್ತದೆ. ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಹೋಗಿ ತಗೊಂಡು ಹಂಗೆ ಹೊಂಟ ಮಾಡೋಣ ಮನೆ ಕಡೆಗೆ. ಹೇಳಿ ಗುರು ಎಷ್ಟು ಕೊಡ್ತೀಯ? 20,000 ಕೊಡ್ತೀಯ ಗುರು? ಮಾತು ಒಂದ್ಮೇಲೆ ಮಾತು ಕೊಡ್ಲಿಲ್ಲ ಅಂದ್ರೆ ಅದೇ ಕಾರಣಕ್ಕೂ ಬಿಡಲ್ಲ ನಾನು, ಸೈಕ್ ಮಾಡಿಕ್ಬಿಡ್ತೀನಿ. ಹೇಳು ಎಷ್ಟು ಕೊಡ್ತೀಯ? 10,000 ಕೊಡ್ತೀಯ? ವಾಪಸ್ ಕೇಳಂಗಿಲ್ಲ. ಸರಿ ಅಲ್ಲ, ಕರೆಕ್ಟಾಗಿ ಹೇಳು, ವಾಪಸ್ ಕೇಳಂಗಿಲ್ಲ. ಗೈಸ್ ಫಸ್ಟ್ ಕಲೆಕ್ಷನ್ ಬೋನಿ ಆಯಿತು. ನಮ್ಮ ಆದಿತ್ಯನ ಕೈಲಿ 10,000 ಕೊಡ್ತೀನಿ ಅಂತ ಹೇಳೋನೆ. ನನ್ಗೇನು ಗೊತ್ತಾ, ನಂಬಿಕೆನೇ ಇಲ್ಲ ಕೊಡ್ತಾರ ಕೊಡಲ್ವ ಅಂತ. ಅವರೆಲ್ಲ ಕಳ್ಸಿದ ಮೇಲೆ ಗ್ಯಾರಂಟಿ ಐತೆ. ತಗೊಳ್ಳೋ ಟೈಮ್ಗೆ ಹೇಳ್ತೀನಿ ಯಾವತ್ತು ಅಂತ ಗೊತ್ತಿಲ್ಲ. ಫುಲ್ ಕಲೆಕ್ಷನ್ ಆಗಬೇಕು, ಆ ಟೈಮಲ್ಲಿ ಕಳ್ಸಿಸ್ಬೋದು. ಇಲ್ಲ ಇವಾಗಲೇ ಕಳ್ಸಿಸ್ಕೊಂಡ್ಬಿಡ್ಲಾ? ಕಳ್ಸು ಗುರು. ಡವ್ ಮಾಡ್ತಾ ಇದೆಯಾ ಇಲ್ಲ ಸೀರಿಯಸ್ ಆಗಿ ಕಳ್ಸಿ? ಫಸ್ಟ್ ಕಳ್ಸು ಗುರು. ಐ ಆಮ್ ಫೈನ್, ಐ ಆಮ್ ಸೆಂಡಿಂಗ್ 10,000 ಟು ಸುಜಿತ್ ಅಂತ ಕಳ್ಸು. ನಿಜ ಕಳಿಸ್ತಾ ಇದೆಯಾ? ತೋರ್ಸು. ಥ್ಯಾಂಕ್ ಯು ಬ್ರಾ.
10,000 ಕಳಿಸಿದ್ಯಾ ಇದು ಮೊದಲನೇ ಬೋಣಿ ಕಲೆಕ್ಷನ್ನೇ ಆಗೋಯ್ತು. ನಾನೇನೋ ತಮಾಷೆ ಮಾಡ್ತಾನೆ ಅಂದ್ರೆ ಸೀರಿಯಸ್ ಆಗಿ ಕಳ್ಸಬಿಟ್ಟ ನಮ್ಮ ಹುಡುಗ. ಫುಲ್ ಖುಷಿ. ಫಸ್ಟ್ ಜಿಮ್ಗೆ ಹೋಗೋಣ, ಆಮೇಲೆ ಯಾರನ್ನ ಕೇಳಬೇಕು ಅನ್ನೋದು ಯೋಚನೆ ಮಾಡ್ತೀನಿ. ಹಿಂಗೋ 10,000 ಆಯಿತು. 2,40,000ದಲ್ಲಿ ಡಿಸ್ಕೌಂಟ್ ಎಲ್ಲ ಹೋಗಿ 2,10,000. 2,10,000ದಲ್ಲಿ 10,000 ಇನ್ನು ಕಲೆಕ್ಷನ್ ಆಯಿತು. ಇನ್ನು ಓನ್ಲಿ 2 lakhs ಅಷ್ಟೇ ಕಲೆಕ್ಷನ್ ಬಾಕಿ ಇರೋದು. 2 lakhs ಕಲೆಕ್ಟ್ ಮಾಡ್ಬೋದಾ? ಎಷ್ಟು ದಿವಸ ಆಗುತ್ತೆ 2 lakhs ಕಲೆಕ್ಟ್ ಮಾಡೋಕ್ಕೆ? ನೋಡೋಣ ಬನ್ನಿ. ಅಟ್ಲೀಸ್ಟ್ ಗಣೇಶ ಹಬ್ಬಕ್ಕಾದರೂ ತಗೋಬೇಕು ಗೈಸ್. ಇದನ್ನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಎಡಿಟ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತಾಯಿದೆ ನೀವೇ ನೋಡಿದ್ರಲ್ಲ. ಏನಾದರೂ ಮಾಡೋಣ ಬನ್ನಿ. ಇವಾಗ ಮೇಲ್ಗೆ ಜಿಮ್ಗೆ ಹೋಗೋಣ ಫಸ್ಟ್. ಗೈಸ್ ವಾರ್ಮ್ ಅಪ್ ಮಾಡ್ತಾ ಇದ್ದೀವಿ ಇವಾಗ. ಸೊ ವರ್ಕೌಟ್ ಮಾಡೋಣ. ಅರ್ಥ ಆಯಿತು ಅನ್ಸುತ್ತೆ. ಒಳ್ಳೆ ಪಂಪ್ ಆಯ್ತು ಇವತ್ತು. ನಂದು ಮೇಲ್ಗಡೆ ಎಲ್ಲ ಓಕೆ. ಈ ಕೆಳಗಡೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸಾರಿ, ಕೆಳಗಡೆ ಹೊಟ್ಟೆ ಮಾತ್ರ ಸ್ವಲ್ಪ ಇಳಿಸ್ಬೇಕು. ಗೈಸ್ ವರ್ಕೌಟ್ ಎಲ್ಲ ಮುಗಿಸಿ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಇವತ್ತು ಸೀನು ಅಂತ, ಯಾವ ಥರ ಕಲೆಕ್ಷನ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಗೈಸ್ ಜಿಮ್ ಮುಗಿಸಿ ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡಾಯಿತು. ಸೊ ಇವಾಗ ಕುತ್ಕೊಂಡು ಲೆಕ್ಕ ಬರಿತಾ ಇದೆ ಏನೆಲ್ಲ ಬೇಕು ಮ್ಯಾಕ್ಬುಕ್ಗೆ ಅಂತ. ಸೊ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಆ್ಯಪಲ್ ಮ್ಯಾಕ್ಬುಕ್ಕು 14 ಇಂಚು M3 Pro 18 GB 1 TB SSD ಈ ವೇರಿಯಂಟ್ ನಾನು ತೊಗೊತಾ ಇರೋದು. ಇದಕ್ಕೆ 2,39,900 ರೂಪಾಯಿ. ಸೊ ಅದಕ್ಕೆ ಸ್ಟೂಡೆಂಟ್ ಡಿಸ್ಕೌಂಟ್ 9% ಕೊಡ್ತಾರೆ. ಅದು ಬಿಟ್ಟರೆ ಕ್ರೆಡಿಟ್ ಕಾರ್ಡ್ ಡಿಸ್ಕೌಂಟ್ 10,000 ಡಿಸ್ಕೌಂಟ್ ಆಗುತ್ತೆ SBI ಮತ್ತು ICICಲಿ. ಸೊ 2,39,900ರಲ್ಲಿ 2,40ರಲ್ಲಿ 21,021 ಹೋದರೆ 2,18 ಆಗುತ್ತೆ. 2,10,000 ಹೋದರೆ 2,8 ಆಗುತ್ತೆ. ಸೊ ಓವರಾಲ್ 2,08,309 ರೂಪಾಯಿ ನನಗೆ ಬೀಳುತ್ತೆ. ಸೊ ಇವಾಗ ನಾನು 2,08,309 ರೂಪಾಯಿ ಕಲೆಕ್ಟ್ ಮಾಡಬೇಕು. 2,08,309 ರೂಪಾಯಿ ಕಲೆಕ್ಟ್ ಮಾಡೋಕ್ಕೆ ಎಷ್ಟು ದಿನ ಆಗುತ್ತೆ, ಎಷ್ಟು ತಿಂಗಳಾಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಸೊ ನೋಡೋಣ, ಆದಷ್ಟು ಬೇಗ ಕಲೆಕ್ಟ್ ಮಾಡಬೇಕು, ಆದಷ್ಟು ಬೇಗ ವ್ಲಾಗ್ಸ್ನ ಎಡಿಟ್ ಮಾಡಬೇಕು ಅನ್ನೋದು ನನ್ನ ಇಷ್ಟ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಈ ಸಿಸ್ಟಮ್ ಮುಂದೆ ಕೂತಿರ್ತೀನಿ. ಇವಾಗ ನೋಡಿ ಸಿಸ್ಟಮ್ ಇದೇನು ಸಾಮಾನ್ಯವಾಗಿಲ್ಲ ಗೈ. ಸಿಸ್ಟಮ್ಮು ಹೆಂಗಿದೆ ನೋಡಿ, ಸಿಸ್ಟಮ್ಮು ಫುಲ್ಲು ಗನ್ ಸಿಸ್ಟಮ್. 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಬಟ್ ಏನಂದರೆ ಒಂದೇ ಒಂದು ಪ್ರಾಬ್ಲಮ್ಮು, ಇದ್ರ ಮುಂದೆ ಕೂತ್ಕೊಂಡ್ರೆ ಹಂಗೆ ನಿದ್ದೆ ಬಂದುಬಿಡುತ್ತೆ ಗೈ. ಒಂದೇ ಮೇನ್ ಪ್ರಾಬ್ಲಮ್, ಇನ್ನೇನಿಲ್ಲ. ಯಾಕಂದರೆ ನಾನು ಟಯರ್ಡ್ ಆಗಿ ಬಂದು ರಾತ್ರಿ ಹೊತ್ತು ಕೂತ್ಕೊತೀನಿ ಎಡಿಟ್ ಮಾಡೋಕ್ಕೆ. ಏನೇ ಮಾಡಿದ್ರು ಎಡಿಟ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಗೈಸ್. ಆ್ಯಂಡ್ ಇನ್ನೊಂದೇನೆಂದರೆ ನಂದು ಐಫೋನಲ್ಲಿ ಶೂಟ್ ಮಾಡಿರ್ತೀನಿ, ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಿ ಡ್ರೈವಿಗೆ ಅಪ್ಲೋಡ್ ಮಾಡಿ ಮತ್ತೆ ಇದ್ರಲ್ಲಿ ಡೌನ್ಲೋಡ್ ಮಾಡಿ ಇದ್ರಲ್ಲಿ ಪ್ರೀಮಿಯರ್ ಪ್ರೋಲ್ ಹಾಕಿ ಹೆವಿ ರೋದನೆ ಆಗಿಬಿಡ್ತೈತೆ. ಅದೊಂದೇ, ಅದು ಬಿಟ್ಟರೆ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಎಲ್ಲ ಕಡೆ ಸಿಸ್ಟಮ್ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ನಾನು ಆಚೆ ಓಡಾಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ನನಗೆ ಟ್ರಾವೆಲಿಂಗಿಗೆ ಮ್ಯಾಕ್ಬುಕ್ ಬೇಕೇ ಬೇಕು. ಇವಾಗ ಒಂದು ಸದ್ಯಕ್ಕೊಂದಿದೆ ನನ್ನ ಹತ್ರ ಮ್ಯಾಕ್ಬುಕ್ಕು, ಬಟ್ ಆವಾಗಲಿಂದನೂ ಅದನ್ನೇ ಯೂಸ್ ಮಾಡ್ತಾ ಇರೋದು. ಅದನ್ನ ನನ್ನ ಕ್ಲೈಂಟ್ಸ್ ಮೀಟಿಂಗ್ಗೆ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಚಿಟಿ. ಸೊ ಇದರಲ್ಲಿ ಎಡಿಟಿಂಗ್ ಕಷ್ಟ ಆಗ್ತಾಯಿದೆ. ಅದು ಸಪೋರ್ಟೇ ಮಾಡಲ್ಲ 4K. ಅದು ಇಂಟೆಲ್ 2019 ಮಾಡಲು. ಇವಾಗ 24 ಮಾಡಲು ತೊಗೊಬೇಕಂತ ಫಿಕ್ಸ್ ಆಗಿದ್ದೀನಿ. ಸೊ ಬನ್ನಿ ನೋಡೋಣ. ಈ ಥರ ಅಂತೂ ಸೈಕ್ ನಾನು ಯಾವತ್ತೂ ಯಾರನ್ನೂ ಕೇಳಿಲ್ಲ. ಆದರೂ ಕೇಳಿದ ತಕ್ಷಣ ನಮ್ಮ ಮಾದಿ ಕೊಟ್ಬಿಟ್ನಲ್ಲ, ಅದೇ ಟೆನ್ಷನ್ ಆಗ್ತಾ ಇರೋದು. ಇವನು ಮಿಗ್ದವರೆಲ್ಲ ಕೊಡ್ತಾರಾ ಇಲ್ವಾ ಅನ್ನೋದೇ ನನಗೆ ಇನ್ನೂ ದೊಡ್ಡ ಟೆನ್ಷನ್ನು. ಸೊ ಅದಕ್ಕೆ ನಾನು ಫಸ್ಟ್ ಹೆಸ್ರುಗಳನ್ನ ಬರ್ದಿಕ್ಕೊಂಡ್ಬಿಡ್ತೀನಿ, ಯಾರ್ಯಾರನ್ನ ಕೇಳಬೇಕು ಅಂತ. ಫಸ್ಟ್ ಸರ್ಕಲ್ದನ್ನ ಬರ್ದಿಕ್ಕೊಂಡ್ಬಿಡ್ತೀನಿ, ಅವ್ರನ್ನೆಲ್ಲ ಕೇಳ್ಕೊಂಬರ್ತೀನಿ. ನೋಡೋಣ ಎಷ್ಟು ಕಲೆಕ್ಷನ್ ಆಗುತ್ತೆ ಅಂತ. ಅದು ಬಿಟ್ಟು ಬೇರೆಯವ್ರನ್ನೆಲ್ಲ ಕೇಳೋಕೊಂತಾರ. ಕೇಳಿದ್ರೆ 100% ಬೇಜಾನ್ ಕಲೆಕ್ಷನ್ ಆಯ್ತೈತೆ, ಅದಂತೂ ಕಾನ್ಫಿಡೆನ್ಸ್ ನನಗೈತೆ. ಬಟ್ ಬಾಯ್ಬಿಟ್ಟು ಹೆಂಗೆ ಕೇಳೋದು, ಅದೊಂಥರ. ಆದ್ರೂ ಬ್ಲಾಗಿಗೋಸ್ಕರ ಮ್ಯಾಕ್ಬುಕ್ಗೋಸ್ಕರ ಇವೆಲ್ಲ ಮಾಡಲೇಬೇಕು. ಆ್ಯಂಡ್ ನಾನು ಬರ್ಡೇಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಮಂತ್ಗೆ. ಸೊ ಸೆಪ್ಟೆಂಬರ್ಗೆ, ಅಲ್ಲಿವರೆಗೂ ಕಾಯೋ ಪೇಷನ್ಸು ನನಗಿಲ್ಲ. ಅದಕ್ಕೋಸ್ಕರ ಬರ್ಡೇಗೆ ಬೇಡ, ಇವಾಗಲೇ ತೊಗೊಂಬಿಡೋಣ. ಬರ್ಡೇ ಟೈಮ್ಗೆ iPhone 16 Pro ಬಿಡ್ತಾರೆ, ಆವಾಗ ವೀಡಿಯೋ ಶೂಟ್ ಮಾಡೋಕ್ಕೆ ಅದು ಚೆನ್ನಾಗಿರುತ್ತೆ. ಅದನ್ನು ತೊಗೊಳ್ಳೋಣ ಅಂತ ಸ್ಕೆಚ್ ಹಾಕಿದ್ದೀನಿ. ಸೊ ಬನ್ನಿ ಇವಾಗ ನೋಡೋಣ ಮ್ಯಾಕ್ಬುಕ್ ತೊಗೊಳಕ್ಕೆ ನಮ್ಮ ಫ್ರೆಂಡ್ಸು ಹೆಲ್ಪ್ ಮಾಡ್ತಾರಾ ಇಲ್ವಾ. ಇಷ್ಟೇ ವ್ಲಾಗ್. ನನ್ನ ಹೆಸ್ರನ್ನೆಲ್ಲ ಬರೆದಿಟ್ಟೆ ನೋಡಿ. ಫಸ್ಟು ನಮ್ಮ ಆದಿತ್ಯಂದು, ಅಕ್ಷಯ್ದು, ಸಾಗರ್, ಸುಹಾಗು, ಪವನ್, ಗಿರೀಶು, ಈಶಾಂಕು, ಅಖಿಲು, ಮ್ಯಾಡಿ ಎಲ್ಲರ ಹೆಸರು ಬರ್ದಿದ್ದೀನಿ. ಸೊ ನೋಡೋಣ ಇನ್ನೂ ಯಾರ ಹೆಸರು ಗ್ಯಾಪ್ನ ಬತ್ತಲ್ಲ ಯಾರ ಹೆಸರು ಬರಿಬೇಕು ಅಂತ. ಸೊ ಇವಾಗ ಒಂದು 9 ಜನ ಹೆಸರು ಬರ್ದಿಕ್ಕಿದ್ದೀನಿ. ಆಮೇಲೆ ಮುಂದಕ್ಕೆ ಆ್ಯಡ್ ಆನ್ಸ್ ಆಗ್ಬೋದು. ಆದಿತ್ಯಂದು ಹೆಂಗೋ ಕಲೆಕ್ಷನ್ ಆಗೋಯ್ತು. ಇವಾಗ ಅಕ್ಷಯ್ಗೆ ಫೋನ್ ಮಾಡೋಣ ಫಸ್ಟ್. ಅಕ್ಷಯ್ ಏನು ಹೇಳ್ತಾನೆ ಕೇಳೋಣ. ಏನು ಕೇಳೋದು ಅಂದರೆ ಸೈಕ್ ಆಗ್ತೈತೆ ಗೈಸ್. ಏನಂತ ಕೇಳೋದು, ಏನು ಇಲ್ವಲ್ಲ ಕೇಳೋಕ್ಕೆ.
ಬೇರೆ ಏನಾದರೂ ಆಗಿದ್ರೆ ಗಣೇಶ ಕೂರಿಸ್ತಾ ಇದ್ದೀನಿ ಅಂದರೆ ಗಣೇಶ ಕೂರಿಸ್ತಾ ಇದ್ದೀನಿ ತಿಗಾ ಮುಚ್ಕೊಂಡು ದುಡ್ಡು ಕೊಡು ಅಂತ ಕೇಳ್ಬೋದು. ನಂದಕ್ಕೇನೋ ಮಾಡ್ಕೋತಾ ಇರೋದಕ್ಕೆ ಇವ್ರನ್ನೆಲ್ಲ ಹಿಂಗೆ ಕೇಳೋದು ಅಂತ ಸೈಕ್ ಆಗ್ತೈತೆ. ಆದ್ರೂ ಬಿಡಲ್ಲ, 100% ಎಲ್ಲಾರನ್ನು ಕೇಳ್ಬಿಟ್ಟು ವಸೂಲಿ ಮಾಡೇ ಮಾಡ್ತೀನಿ. ಎಷ್ಟು ವಸೂಲಿ ಆಯ್ತದ ವಸೂಲಿ ಆಗಲಿ, ಇನ್ನು ಮಿಕ್ಕಿದ ಆಮೇಲೆ ನೋಡೋಣ. ನಮ್ಮ ಹತ್ರನೇ ಬಿಚ್ಚನ. ಅಕ್ಷಯ್ಗೆ ಕಾಲ್ ಮಾಡೋ ಟೈಮು. ಹೇ ಸಿರಿ, ಕಾಲ್ ಅಕ್ಷಯ್ ಅಂಡ್ ಪುಟ್ ಇಟ್ ಆನ್ ಸ್ಪೀಕರ್. ಇದು ಕನ್ನಡ ಕಲಿಸ್ಬೇಕು ಇಷ್ಟು. ಹಲೋ ಹಲೋ ಹೇಳಪ್ಪ, ಕೇಳಿಸ್ತಿದೆ. ನಮಸ್ಕಾರ ಅಣ್ಣ, ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲಪ್ಪ, ಜಿಮ್ಗೆ ರೆಡಿ ಆಗ್ತಾ ಇದೆ. ಜಿಮ್ಗೆ ಹೋಗಿ ಹುಡುಗಿರ್ ಬೀಳ್ಸ್ಬಿಡೋಣ ಅಂತ ಸ್ಕೆಚ್ ಹಾಕಿದ್ಯಾ? ಆಮೇಲೆ ಹೇಳ್ಬೇಕು ನೀನು. ನಮ್ಗೆಲ್ಲ ನಿಮ್ ತರ ಎಲ್ಲ ಫ್ಯಾನ್ಸ್ ಇಲ್ಲಪ್ಪ. ಅಯ್ಯೋ, ಏನೋ ಹೇಳ್ತಾರಲ್ಲ, ವರ್ಕೌಟ್ ಮಾಡ್ಕೊಂಡ್ ಬರ್ತೀವಿ ಅಷ್ಟೇ. ನಿಮ್ ತರ ಬೇರೆ ವರ್ಕೌಟ್ ಎಲ್ಲ ಮಾಡಲ್ಲ. ಈಗ ಮುಚ್ಚಪ್ಪ, ನಮ್ದು ಕೇಳಿಲ್ಲಿ ಊರ್ ಹೋಗು ಅಂತೈತೆ, ಕಾಡ್ ಬಾ ಅಂತೈತೆ. ವಯಸ್ಸಾಯ್ತು, ಇನ್ನ ನಿಮ್ದು ವಯಸ್ಸಿರೋದು. ಆಮೇಲೆ ಇವಾಗ ಒಂದ್ ವಿಷಯ ಐತೆ ಕೇಳಿಲಿ. ಸರಿ ಹೇಳು. ನಾನು ಒಂದು ಮ್ಯಾಕ್ ಬುಕ್ ತಗೋಬೇಕಂತ ಅನ್ಕೊಂಡಿದೀನಿ. ಎಡಿಟಿಂಗ್ ಮಾಡಕ್ಕೆಲ್ಲ ಕಷ್ಟ ಆಗ್ತೈತೆ. ತಗೋ, ಯಾವ್ ತಗೋ? ಪ್ರೋನೋ ಏರೋ ಯಾವ್ ತಗೋಬೇಕು? ಪ್ರೋ. ಏನೋ ಫುಲ್ ಟಾಪ್ ಮಾಡೋದೇ ಸ್ಕೆಚ್ ಹಾಕ್ಬಿಟ್ಟಿದ್ಯಾ? ಕೇಳು, ಶೂಟ್ ಹಾಕ್ಬಿಡ ತಲೆಗೆ. ಸರಿ ಹೇಳು. ಇವಾಗ ಅದನ್ನ ತಗೋಬೇಕಂತ ಇದೀನಿ, ನೀನೇನಂತ್ಯ? ತಗೊಳ್ಳೋ, ಚೆನ್ನಾಗಿರುತ್ತೆ. ಇವಾಗ ಟ್ವಿಸ್ಟ್ ಏನಂದ್ರೆ, ನೀನ್ ಕೊಡಿಸ್ತಾ ಇದ್ಯಾ. ಏನ್ ಮತ್ತೆ ಇನ್ನೊಂದ್ಸಲ ಹೇಳು. ನೀನ್ ಕೊಡಿಸ್ತಾ ಇದೀಯ ನನಗೆ. ನಾನೇ ಮ್ಯಾಕ್ ಬುಕ್ ಇಟ್ಕೊಂಡು ಹೆಂಗೋ ತಳ್ತಾ ಇದ್ದೀನಿ ನೋಡಪ್ಪ. ಅದಕ್ಕೆ ಒಂದು ಅಡಾಪ್ಟರ್ ಕೊಡ್ತೀನಿ, 70 ವ್ಯಾಟ್ಸ್. ಬೇಡ ನಂಗೆ ಅಡಾಪ್ಟರ್ ಎಲ್ಲ ಬೇಡ. ಇವಾಗ ನಾನು ಎಲ್ಲರ ಹತ್ರ ಚಂದ ವಸೂಲಿ ತರ ಮ್ಯಾಕ್ ಬುಕ್ ವಸೂಲಿ ಮಾಡ್ತಾ ಇದೀನಿ. ಕಲೆಕ್ಷನ್ 2.5 ಲಕ್ಷ ಮಾಡ್ತೀನಿ, 100% ಮಾಡ್ತೀನಿ. ಗಣೇಶ್ ಹಬ್ಬದಷ್ಟ್ರಲ್ಲಿ ಮಾಡ್ತೀನಿ. ಇವಾಗ ನಾನು ಅದಕ್ಕೇನೆ ನೀನ್ ಇವಾಗ ಕೊಡ್ಲಿಲ್ಲ ಅಂದ್ರೆ ಅಜೀಬ್ ಆಗ್ಬಿಡ್ತೀಯ. ನಿನ್ ಫೋನ್ ಮಾಡಿದೀನಿ ಬೆಸ್ಟ್ ಫ್ರೆಂಡ್ ಅಂತ. ಏನಪ್ಪ ಇದು? ಅದಕ್ಕೇನೆ ನೋಡು, ಮಿನಿಮಮ್ 50,000 ರೂಪಾಯಿ ಕೊಟ್ಬಿಡು. 50,000 ರೂಪಾಯಿ ಕೊಟ್ಬಿಡು. 1.5 ಲಕ್ಷ ಸಂಬಳ ತಗೋತೀಯ, 50,000 ಕೊಡಕ್ಕಾಗಲ್ವಾ ನಿನ್ಗೆ? ಇವಾಗ ಅದೆಲ್ಲ ಬೇಡ. ಇವಾಗ ಎಷ್ಟು ಕೊಡ್ತೀಯ ಹೇಳು ಬೇಗ, ಟೈಮ್ ಆಯ್ತು. ಯಾರು ಇನ್ನ ಕೊಟ್ಟಿಲ್ಲ ಮಗ. ನೀನೇ 2ನೇ ಬೋಣಿ, 1ನೇ ಬೋಣಿ ಆದಿತ್ಯ. ರೋಲ್ ನಂಬರ್ 1 ಆಯ್ತು, ರೋಲ್ ನಂಬರ್ 2 ನೀನೇ ಟೋಕನ್ ನಂಬರ್ 2. ಇನ್ ಮಿಗ್ದವ್ರೆಲ್ಲ ಹೆಸರು ಬರ್ದಿಕೊಂಡಿದ್ದೀನಿ, ಹೋಯ್ತೀನಿ ಹಂಗೆ. ಅದಕ್ಕೆ ನೋಡು, ನೀವೆಲ್ಲ ಜಾಸ್ತಿ ಕೊಟ್ರೆ ನಾನು ಮಿಗ್ದವ್ರ ಹತ್ರ ಜಾಸ್ತಿ ಕೇಳ್ಬೋದು. ಎಷ್ಟು ಕೊಡ್ತೀರಾ? ಸರಿ, 10 ಕೊಡ್ತೀನಿ ನೋಡಪ್ಪ. 10 ಕೊಡ್ತೀಯಾ? 100%. ಅಷ್ಟು 10 ಇದೆ ತಗೊಳಪ್ಪ. ಇನ್ನ ಜಾಸ್ತಿ ಇರ್ತೈತೆ. ನನ್ನ ಮಗ ಬ್ಯಾಲೆನ್ಸ್ ನೋಡ್ಬಿಟ್ಟು ಬರೀ 10 ಅಂತ ಇದ್ಯಾ? ಅಷ್ಟೇನೋ ಇರೋದು. ನಿಮ್ ನಾಯಿಗೆ ಜಾಸ್ತಿ ಖರ್ಚು ಮಾಡ್ತೀಯ, ನನಗೆ ಕೊಡಲ್ಲ ಅಂತ ನೋಡು. ಸರಿ ಆಯ್ತು, ಕಳ್ಸು ಇವಾಗ್ಲೇ. ಟಕ್ ಅಂತ ಕಳ್ಸ್ಬೇಕು. ಇನ್ನೇನು, ನನ್ ಗೊತ್ತು ನೀವು ನನ್ನ ಮಕ್ಕಳ ಕಾಗೆ ಆರಿಸ್ಬಿಡ್ತೀರಾ ಅಂತ. ಅದಕ್ಕೆ ಲೈನಲ್ಲೇ ಇದ್ದಾಗೆ ಕಳ್ಸ್ಬಿಡು. ಏ, ನಿನಗೆ ಲ್ಯಾಂಬರ್ಗಿನಿ ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡ. ಬರೀ ಡೌಗಳು. ಕಳ್ಸು. ಗೂಗಲ್ ಪೇಲ್ ಕಳ್ಸಿದ್ಯಾ? ನಾನು ಫೋನ್ ಪೇಲ್ ಹುಡುಕ್ತಾ ಇದ್ದೀನಿ. ಓ, ಕನ್ನಡದಲ್ಲಿ ಗೈಸ್ ಕಳ್ಸಿದ್ದಾನೆ 1000. ಯಾವಾಗ ತಗೋತಿದ್ಯಪ್ಪ ಇವಾಗ? ಸುಜಿತ್ ಅವರಿಗೆ ಮಾಡಿದ ಪಾವತಿ. ಓಕೆ, ನೈಸ್, ಥ್ಯಾಂಕ್ ಯು. ಓಕೆ, ಬಾಯ್. ಆಹಾ, ಹಂಗೋ ಹಿಂಗೋ ಮಾಡಿ ಅಕ್ಷಯ್ ಹತ್ರ ಇನ್ನೊಂದು 10,000 ಬಾಚ್ಕೊಂಡೆ ಗೈಸ್. ಸೊ 20,000 ಆಯ್ತು ಕಲೆಕ್ಷನ್. ಹಂಗೆ ಬರ್ಲೆ ಅಕೌಂಟ್ ಬಂದು ಸೇರ್ತಾ ಇರ್ಲಿ. ನೆಕ್ಸ್ಟ್ ಯಾರಿಗೆ ಮಾಡೋದು ಅಂತ ನೋಡೋಣ ಬನ್ನಿ ಗೈಸ್. ಮುಂದಿನ ವ್ಯಕ್ತಿಗೆ ಕಾಲ್ ಮಾಡೋ ಸಮಯ ಬಂದಾಗಿದೆ. ನಮ್ಮ ಮುಂದಿನ ವ್ಯಕ್ತಿ ಸಾಗರ್ಗೆ ಒಂದ್ಸರಿ ಕಾಲ್ ಮಾಡೋಣ. ಏನ್ ಹೇಳ್ತಾನೆ ಕೇಳೋಣ ಬನ್ನಿ. ಹಲೋ, ನಮಸ್ಕಾರ ಅಣ್ಣ, ಎಲ್ಲಿದ್ದೀರಾ? ನೈಸ್ ರೋಡ್ ಮೇಲೆ ಏನ್ ಮಾಡ್ತಾ ಇದ್ದೀರಾ? ನೈಸಾಗಿ ಆಫೀಸ್ಗೆ ಹೋಗ್ತಾ ಇದೀರಿ ಅಂತ ಹೇಳಿದ್ರ? ಸೊ ಇವಾಗ ಏನಂದ್ರೆ ಸೀನು, ನಾನು ಒಂದು ಮ್ಯಾಕ್ ಬುಕ್ ತಗೋಬೇಕಂತ ಅನ್ಕೊಂಡಿದೀನಿ. ಯಾರ್ಯಾರು ನಿಜವಾದ ಫ್ರೆಂಡ್ಸ್ ಅಂತ ಇರ್ತಾರೋ ಅವರೆಲ್ಲ ದುಡ್ಡು ಕೊಡ್ತಾರಂತೆ. ಅದಕ್ಕೆ ನಿನಗೆ ಫೋನ್ ಮಾಡಿದೀನಿ. ನಿಜವಾದ ಫ್ರೆಂಡ್ಸ್ ಮಾತ್ರ ದುಡ್ಡು ಕೊಡ್ತಾರಂತೆ. ಕೇಳಿದ ತಕ್ಷಣ ಇಲ್ಲ ಅಂತಾನೆ ಅನ್ನಲ್ವಂತೆ. ಸೊ ಅದಕ್ಕೆ ಇವಾಗ ನಮ್ಮ ಆದಿತ್ಯ, ಅಕ್ಷಯ್ ಅವ್ರ ಹತ್ರ ಎಲ್ಲ 10,000 ಇಸ್ಕೊಂಡಿದೀನಿ. ನನ್ಗೆ ಗೊತ್ತು ಮಂತ್ ಎಂಡು ನಿನ್ನ ಹತ್ರ ಇರಲ್ಲ, ಆದ್ರೂ ಮನ್ಸು ಒಪ್ತಾ ಇಲ್ಲ. ಯಾರನ್ನು ಬಿಡಬಾರ್ದು, ಎಲ್ಲಾರ ಹತ್ರ ವಸೂಲಿ ಮಾಡ್ಬೇಕು. 2.5 ಲಕ್ಷ ವಸೂಲಿ ಮಾಡ್ಬೇಕಂತ ಫಿಕ್ಸ್ ಆಗಿದ್ದೀನಿ. ಸೊ ಇವಾಗ ನಿನ್ನ ಅದಕ್ಕೆ ಕೇಳ್ತಾ ಇದ್ದೀನಿ. ನೀನ್ ಕೊಟ್ಟಿದ್ದ ಐಡಿಯಾ ಚೆನ್ನಾಗೈತೆ, ಸಕ್ಕತ್ತಾಗಿ ಹೇಳಿದೆ ಐಡಿಯಾ. ಕರೆಕ್ಟ್ ಆಗೈತೆ. 2.5 ಲಕ್ಷ ಅರೇಂಜ್ ಮಾಡ್ಬಿಟ್ಟು ಎಲ್ಲಾರನ್ನ ಆಚೆ ಕರ್ಕೊಂಡು ಹೋಗ್ಬಿಡು ದುಡ್ಡು ಕೊಟ್ಟವ್ರನ್ನ ಅಂತ. ಶಾಬಾಷ್ ಬೇಟೆ, ಶಾಬಾಷ್. ಎಲ್ರು ಪಾಪ ನನ್ನ ಮಗ ನೋಡ್ಕೊಂಡು ಕೊಡ್ತಾವ್ರೆ, ನೀನ್ ಅದಕ್ಕೆ ಇವಾಗ್ಲೇ ಹುಚ್ಚೆ ಹೋಯ್ತಾ ಇದ್ಯಾ? ಎಷ್ಟು ಕೊಡ್ತೀಯಾ ಬೇಗ ಹೇಳು, ಬರ್ಕೋತೀನಿ. 500 5,000
5,000 ಸರಿ ಗುರು ಆಯ್ತು. ನೀನ್ ಇಷ್ಟು ಕೊಡ್ತೀನಿ ಅಂತ ಹೇಳ್ದಲ್ಲ, ಜಾಸ್ತಿ ಏನ್ ಕೇಳಕ್ ಹೋಗಲ್ಲ, ಬರ್ಕೋತೀನಿ 5,000 ಅಂತ. ಸರಿ ಬರ್ಕೊ. ಚೀಟಿ ಯಾವಾಗ ಕೊಡ್ತೀಯ ಗಣೇಶ್? ಮ್ಯಾಕ್ ಬುಕ್ ಸರಿ ಇವಾಗ್ಲೇ ಕಳಿಸ್ಬೇಕು. ಕಂಡೀಷನ್ಸ್ ಅಪ್ಲೈ. ಕೊಡ್ತೀನಿ ಅಂದ್ಮೇಲೆ ಆಮೇಲೆ ಕಳಿಸ್ತೀನಿ, ಇಮೇಲ್ ಕಳಿಸ್ತೀನಿ ಎಲ್ಲ ಇಲ್ಲ. ಕಳ್ಸು ಇವಾಗ್ಲೇ. ಏನ್ ಸಮಾಚಾರ ಇಲ್ಲ ಅಷ್ಟೇ, ಅದೇ ಸಮಾಚಾರ. ಕಳಿಸ್ಬಿಟ್ಟ? ಏನ್ರಲ್ಲಿ ಕಳಿಸ್ದೆ? ಓ ಬಂದೈತೆ 5,000. ಗೈಸ್ 5,001 ರೂಪಾಯಿ ಬಂದಿದೆ ನೋಡಿ. ಊಟ ಆಯ್ತು ಮಚ್ಚ, ತುಂಬಾ ಧನ್ಯವಾದಗಳು. ಸರಿ ಸರಿ ಗುರು, ಥ್ಯಾಂಕ್ ಯು ಸೋ ಮಚ್. ರಿಟರ್ನ್ ಎಲ್ಲ ಕೇಳೋಂಗಿಲ್ಲ ಆಮೇಲೆ. ಹಾ ಸರಿ ಆಯ್ತು ಬಿಡು. ಸರಿ ಸರಿ ಆಯ್ತು, ಒಳ್ಳೆದಾಗ್ಲಿ, ಒಳ್ಳೆದೇನ ನೋಡ್ಕೊಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ ಆಯ್ತು, ಓಕೆ ಬಾಯ್. ಓಕೆ ಬಾಯ್. ಹಲೋ ಸೆಲೆಬ್ರಿಟಿ ನಮಸ್ಕಾರ ಬಾಸ್, ಫೋನ್ ಮಾಡಿದ್ರಿ? ಅದೇ ಮಮ್ಮಿದು ಬರ್ಡೇ 23, ಅದೇ ಕಳ್ಸಿದ್ದಲ್ಲ ಇನ್ವೈಟ್. ಹಾ ಅದಕ್ಕೊಂಚೂರು ಫೋಟೋಗ್ರಾಫರ್ ಬೇಕಾಗಿತ್ತು. ತಲೆ ಕೆಡ್ಸ್ಕೊಬೇಡಿ, ಕಳ್ಸ್ಕೊಡೋಣ. ನಿಮ್ಗಿಲ್ಲ ಅಂತೀವಾ? 6 ಗಂಟೆಯಿಂದ ನೈಟ್ 10 ಗಂಟೆವರೆಗೂ 23 ಫ್ರೈಡೆ. ಓಕೆ ಡನ್. ಆಮೇಲೆ ಲೀವ್ ಮಿಸ್ ಮಾಡ್ಬಿಡ್ತೀರಾ? ಇಲ್ಲ ಇಲ್ಲಪ್ಪ, ನಾವು ಅಲ್ಲೇ ಇರ್ತೀವಿ. ಮತ್ತೆ ಇನ್ನೇನ್ ಸಮಾಚಾರ? ಹೇಳ್ಬೇಕು, ನೀವು ಎಲ್ಲಿದ್ದೀರಾ? ನಾನು ಅದೇ ಸಲೂನ್ ಅಲ್ಲಿ ಹೇರ್ ಕಟ್ ಮಾಡಿಸ್ತಾ ಇದ್ದೆ. ಮಸ್ತು. ಇವಾಗ ಏನಂದ್ರೆ ಸೀನು, ಮ್ಯಾಕ್ ಬುಕ್ ಕಲೆಕ್ಷನ್ ಹಾ ಅಂದ್ರೆ ಏನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಕ್ ಬುಕ್ ಯಾರು ಅದಲ್ಲ ಗುರು. ಇವಾಗ ಗಣೇಶ ಕಲೆಕ್ಷನ್ಗೆ ದುಡ್ಡು ಕಲೆಕ್ಷನ್ ಮಾಡ್ತಾರಲ್ಲ, ನಾನೊಂದು ಮ್ಯಾಕ್ ಬುಕ್ ತಗೋಬೇಕು, ಅದಕ್ಕೆ ದುಡ್ಡು ಕಲೆಕ್ಷನ್ ಮಾಡ್ತಾ ಇದ್ದೀನಿ. ಓ ಹಂಗೇಳಿ. ನನ್ನ ನಿಜವಾದ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಫೋನ್ ಮಾಡಿ ದುಡ್ಡು ಕೇಳ್ತಾ ಇರೋದು, ಮಾನ ಮರ್ಯಾದೆ ಬಿಟ್ಟು. ಕೊಡ್ತಾರಾ ಇವರೆಲ್ಲ ನಿಜವಾದ ಫ್ರೆಂಡ್ಸಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ. ವ್ಲಾಗು ಮಾಡ್ತಾ ಇದ್ದೀನಿ, ಕೊಟ್ಟಿಲ್ಲ ಅಂದ್ರೆ ಅಜೀಬ್ ಆಗೋಯ್ತೀರಾ. ಓ ಈಗ ಹೆಂಗೆ ಅಂದ್ರೆ ಈಗ ಕೊಡಲ್ಲ ಅನ್ನಕ್ ಹೇಳಕ್ಕೆ ಏನ್ರಿ ಇದು? ಯಾವ್ದೇ ಕಾರಣಕ್ಕೂ ಕೊಟ್ಟಿಲ್ಲ, ವಿಡಿಯೋ ಮಾಡ್ಕೋತಾ ಇದೀನಿ ಎಲ್ಲ. ಎಷ್ಟು ಜಾಸ್ತಿ ಕೊಡ್ತೀರಾ ಅಷ್ಟು ವ್ಯಾಲ್ಯೂ ಜಾಸ್ತಿ ನಿಮ್ಗೆ. ಹಂಗೆ ಹಂಗೆ ರಿಯಲ್ ಫ್ರೆಂಡ್ಸ್ ಇವರು ಮಿಕಾಗುಳ ಅಂತ ನೋಡ್ತಾರೆ. ಇಲ್ಲ ಗುರು, ರಿಯಲ್ ಫ್ರೆಂಡ್ಸೇ. ಅವ್ರ ಯಾಕೆ ಮಿಕಾ ಆಯ್ತಾರಲ್ರಿ, ಎಲ್ಲ ಪ್ರಾಣ ಸ್ನೇಹಿತರು. ಏನ್ ಪ್ರಾಣ ಬೇಕಾದ್ರೆ ಕೊಡ್ತಾರೆ, ದುಡ್ಡು ಕೊಡಲ್ವಾ? ನಿಜಾನೇ. ಇದು ಯಾರು ಮಿಕಾ ಆದ್ರು ಇಲ್ಲಿ ಗಂಟ? ಆದಿತ್ಯ, ಅಕ್ಷಯ್, ಸಾಗರ್, ಸುವಾಗು 4 ಜನ. 4 ಜನ, ನಾನು 5 ಅವನು. ಇಲ್ಲ ಪವನ್ ಕಾಲ್ ಮಾಡ್ದೆ, ಅವ್ನ ಆಫೀಸಲ್ಲಿ ಅಂತೆ. ಗಿರೀಶ್ ಕಾಲ್ ಮಾಡ್ದೆ, ಅವ್ನು ಎತ್ತಿಲ್ಲ. ನೆಕ್ಸ್ಟ್ ನೀವೇ. ನಿಮ್ ಲಾಸ್ಟ್ ಅಲ್ಲಿ ಇಟ್ಕೊಳ್ಳೋಣ ಅನ್ಕೊಂಡಿದ್ದೆ, ನಿಮ್ನ ನಮ್ಮ ಅಕ್ಕಿಲ್ನೆಲ್ಲ. ನೀವೆಲ್ಲ ದೊಡ್ಡ ಮಟ್ಟದಲ್ಲಿ ಕೊಡ್ಬೇಕು. ನೀವೆಲ್ಲ ಕ್ಯಾಶ್ ಆದ್ರೆ ಚೀಲದಲ್ಲಿ, ಅಕೌಂಟ್ ಅಲ್ಲಿ ಆದ್ರೆ ಚೆಕ್ ಅಲ್ಲಿ. ಆ ತರ ದೊಡ್ಡ ಮಟ್ಟದಲ್ಲಿ ಕೊಡ್ತೀರಾ, ದೊಡ್ಡ ಅಮೌಂಟ್. 2.5 ಲಕ್ಷ ಮ್ಯಾಕ್ ಬುಕ್ ನೋಡಿ, ಏನ್ ಸಹಾಯ ಮಾಡ್ತೀರಾ? ಅದಕ್ಕೆ ತಾನೇ ಕಲೆಕ್ಷನ್ ಮಾಡ್ತಾ ಇರೋದು. 2.5 ಲಕ್ಷ. 1 ಲಕ್ಷ ಡೌನ್ ಪೇಮೆಂಟ್ ನೋಡಿ, ಕಾರ್ ತಗೊಂಡು ನೋಡಿ. ಇದು ಬಿಸ್ನೆಸ್ ಮ್ಯಾನ್ಗಳು ಯೋಚನೆ ಮಾಡೋ ರೀತಿ. ಮಾಡಿ ತಗೊಳ್ಳಿ, ಒಳ್ಳೇದಾಗ್ಲಿ. ಎಷ್ಟು ಸ್ಪಾನ್ಸರ್ ಮಾಡ್ಬೇಕು, ಯಾರ್ಯಾರು ಎಷ್ಟು ಮಾಡೋ. ನಾವು ಬಾಯಿ ಬಿಟ್ಟು ಇಷ್ಟು ಅಂತ ಕೇಳಲ್ಲ. ನಿಮ್ ರೇಂಜ್ಗೆ, ನಿಮ್ ಲೆವೆಲ್ಗೆ ಒಂದ್ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಕೊಡ್ಬೇಕು ಅಂತ ಇಂಟ್ ಕೊಡ್ತಾ ಇದೀವಿ ಅಷ್ಟೇ. ಅದೇ ಈಗ ವಿಯೆಟ್ನಾಮ್ಗೆಲ್ಲ ಹೋಗ್ಬಂದು ಉಡಾಯಿಸಿ ಸ್ವಲ್ಪ ಟೈಟ್ ಅಲ್ಲಿ ಇರೋದಾಗ ನಮ್ಮೊಂದು ಬರ್ಕೊಂಡಿರಿ. ಎಷ್ಟು ಬರ್ಕೊಂತೀರಾ ನಿಮ್ ಇಷ್ಟಪ್ಪ, ನಾವ್ ಇಷ್ಟು ಅಷ್ಟು ಅಂತ ನಮ್ಗೆ ಹೇಳಕ್ ಮುಚ್ಚಾರ. ಇರ್ಲಿ, ನಾಚ್ಕೋಬೇಡಿ, ಹೇಳಿ ಪರವಾಗಿಲ್ಲ. ಎಷ್ಟಾದ್ರೂ ಕೊಡಿ ಪ್ರೀತಿಯಿಂದ. ನಾನೇ ಮಾನ ಮರ್ಯಾದೆ ಬಿಟ್ಟು ಕೇಳ್ತಾ ಇದೀನಿ ಎಲ್ಲಾರು. ನಾನು ನೀವು ಕೊಡಕ್ ನಾಚ್ಕೋತಾ ಇದೀರಲ್ಲ. ಎಷ್ಟು ಜನ ಇದ್ದಾರೆ ಲಿಸ್ಟ್ ಅಲ್ಲಿ? ಇವಾಗ 10 ಜನ ಅವ್ರೆ. 10 ಜನದಲ್ಲಿ ನೀವು ಎಲ್ಲ ಬರೀ ಬಾಯ್ಸೇ ಅವ್ರೆ. ಹುಡುಗಿರ್ನ ಕೇಳತ್ತಾನೆ. ಹುಡುಗಿರು ಎಲ್ಲಿ ಕೊಡ್ತಾರೆ? ಯಾಕೆ ಕೊಡಲ್ಲ ರೀ? ಅವ್ರ ಮೇಕಪ್ ಗೆನೆ 20-30 ಸಾವಿರ ಖರ್ಚು ಮಾಡೋದು. ಅದ್ ಯಾವ್ದು ಲಿಪ್ಸ್ಟಿಕ್ ಗೆನೆ 8 ಸಾವಿರ ಕೊಟ್ಟು ತಗಂತಾಳ ಅವ್ರು. ಇವಳು ಎಷ್ಟು ಹೇಳಕ್ ಬೇಡಪ್ಪ. ಆಮೇಲೆ ಮಾಡ್ಕೊಂಡ್ಬಿಡ್ತಾರೆ. ಒಟ್ನಲ್ಲಿ ಯಾರು ಬಿಡ್ಬಿಡ ಹುಡುಗಿರ್ನ ಎಲ್ಲಾರ ಹತ್ರ ಕಳ್ಸಿದೆ. ಹಂಗನ್ಬಿಟ್ರಾ? ಜಾಸ್ತಿ ಮಾತಾಡಿದ್ರಲ್ರಿ. ಮೇಕಪ್ಗೆ ಒಂದ್ ತಿಂಗಳಲ್ಲಿ ಖಾಲಿ ಆಗೋ ಮೇಕಪ್ಗೆನೆ 19 ಸಾವಿರ ಕೊಟ್ಟು ತಗಂತೀರ. ಒಂದ್ ಫ್ರೆಂಡ್ಗೆ ಒಂದು ಇದಕ್ಕೋಸ್ಕರ ಮಾಡಕ್ಕಾಗಲ್ವ ಅಂತ ಕೇಳಿ. ಕರೆಕ್ಟ್ ಆಗಿ ಹೇಳಿದ್ರಿ. ಕೇಳಿ, ಎಲ್ಲಾರ ಹತ್ರನೂ ಕೇಳಿ. ಇವ್ರವ್ರು ಅಂತಲ್ಲ, ಸೆಲೆಕ್ಷನ್ ಬೇಡ, ಎಲ್ಲಾರ ಹತ್ರನೂ ಕೇಳಿ. ಕೇಳ್ತೀನಿ. ಇವಾಗ ನಿಮ್ದು ಎಷ್ಟು ಹೇಳಿ ಫೈನಲ್? ಬರ್ಕೋತೀನಿ. ಏನು ಇದು ಗಣೇಶ ಕಲೆಕ್ಷನ್ ತರ? ಕಲೆಕ್ಷನ್ ತರ ಚೀಟಿಲಿ. ಆಯ್ತು, ನಮ್ಮ ಕಡೆ ಒಂದು 15 ಸಾವಿರ ಇರ್ಲಿ, ಕಷ್ಟ ಕಾಲದಲ್ಲಿ ಇದೀವಿ. ಓ ಥ್ಯಾಂಕ್ ಯು ಸೋ ಮಚ್. 15 ಸಾವಿರ ಬರ್ಕೊಂಡೆ. ಎಲ್ಲ ಸಮಾಧಾನ ಆದ್ಮೇಲೆ ಆಮೇಲೆ ಬೇಕಾದ್ರೆ ಅದಕ್ಕೆ ಏನೇನು ಆಕ್ಸೆಸ್ ಬೇಕು, ಮೌಸ್ ಗೀಸ್ ಅದೆಲ್ಲ ಬೇಕಾದ್ರೆ ಇರ್ಲಿ, ನೀವು ಇಷ್ಟು ಕೊಟ್ಟಿರೋದೇ ದೊಡ್ಡ ವಿಷಯ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ತಕ್ಕನಾಗಿ ನೀವು ವಿಡಿಯೋಗಳು ಟೈಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಹಾಕೊಂಡು ನೀನು ಹಾಕ್ತೀನಿ, ಖಂಡಿತವಾಗ್ಲೂ ಹಾಕ್ತೀನಿ. ಕಳಿಸ್ತೀನಿ ಈಗ. ಓಕೆ ಡನ್. ಬಾಯ್. ಗೈಸ್, ಅಂತೂ ಇಂತೂ ಈಶಾಂಕ್ ಹತ್ರನೂ 15 ಸಾವಿರ ಬಚ್ಕೊಂಬಿಟ್ಟೆ.
ಸೊ ಇನ್ನೊಂದು ನಮ್ಮ ಹುಡುಗ ಸುಹಾಗ್ ಬೇರೆ 5,000 ಕೊಟ್ಟ. ಅವ್ನು ಕೇಳಿದ್ಕೆ ಅವ್ನಿಗೆ ನಾನು ವಿಡಿಯೋದಲ್ಲೆಲ್ಲ ಹಾಕ್ಬೇಡ ಅಂತೆಲ್ಲ ಹೇಳ್ದ. ಆದ್ರೂ ಹೆಸರು ಹೇಳ್ಬಿಟ್ನಲ್ಲ, ಹೋಗ್ಲಿ ಆಯ್ತು ಇರ್ಲಿ. ಆದಿತ್ಯ, ಅಕ್ಷಯ್, ಸಾಗರ್, ಸುಹಾಗು, ಈಶಾಂಕು ಎಲ್ಲ ಸೇರಿದ್ರೆ 20, 30, 45,000 ಕಲೆಕ್ಷನ್ ಆಯ್ತು ಗೈಸ್. ಅರ್ಧ ದಿನಕ್ಕೆ 45,000 ಕಲೆಕ್ಷನ್ ಮಾಡಿದೀನಿ. ಇನ್ನ 1,60,000 ಕಲೆಕ್ಷನ್ ಮಾಡ್ಬೇಕು ಗೈಸ್. ಮಾಡೋಣ, 100% ಮಾಡೋಣ. ಓಕೆ, ನೋಡೋಣ. ನನ್ನ ಜೊತೆಲಿ ಇರೋರು ಮಾತ್ರ ಫಸ್ಟ್ ಸರ್ಕಲ್. ಯಾಕಂದ್ರೆ ಏನೇ ಮಾಡಿದ್ರು ಇನ್ ರಿಟರ್ನ್ ನಾನು ಅವ್ರಿಗೆ ಮಾಡೋದು, ನನ್ನ ಜೊತೆಲಿ ಇರೋರ್ಗೋಸ್ಕರನೇ. ಇವಾಗ ಇವರು ಯಾರು ಸುಮ್ನೆ ಕೊಟ್ಬಿಡಲ್ಲ. 100% ನಿಮ್ಗೆ ಅನ್ಕೊಳ್ಳಿ, ಒಂದು ಗಣೇಶ ಕಲೆಕ್ಷನ್ಗೆ 10 ರೂಪಾಯಿ ಕೊಡ್ತಾರೆ. ಇನ್ನು ನಾನು ಮ್ಯಾಕ್ ಬುಕ್ ತಗೋತಾ ಇದೀನಿ 2.5 ಲಕ್ಷ ಅಂದ್ರೆ 5,000, 10,000, 15,000, 20,000 ಇವೆಲ್ಲ ಯಾರು ಕೊಟ್ಬಿಡ್ತಾರೆ ಗೈಸ್? ಏನಕ್ಕೆ ಕೊಡ್ತಾರೆ ಹೇಳಿ? ಆ ತರ ಇರಬೇಕು. ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಆಗಲಿ ಇನ್ನೊಂದಾಗ್ಲಿ ಇಟ್ಕೋಬಾರ್ದು. ಇವತ್ತು ನಾನು ಇವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಇವ್ರಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡಿದ್ದೀನಿ. ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೆಪ್ಟೆಂಬರ್ ಗಂಟೆ ಕಾಯ್ದ್ರಿ, ಒಂದು 2-3 ಈವೆಂಟ್ ನೀಟಾಗಿ ಕಷ್ಟ ಬಿದ್ರೆ ಇವೇನು ದೊಡ್ಡ ವಿಷಯನ ಎಲ್ಲ ಆರಾಮಾಗಿ ತಗೊಂಡ್ಬಿಡ್ತೀನಿ. ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿ ಕೊಡ್ತಾರಾ, ನಿಜವಾಗ್ಲೂ ಮಾಡ್ತಾರಾ ಅನ್ನೋದಕ್ಕೋಸ್ಕರ ನಾನೇನಾದ್ರೂ ಇವಾಗ ತಗೊಂಡ್ರೆ ನಮ್ಮ ಅಮ್ಮ ಯಾಕಡ ಬಿಚ್ಕೊಂಡು ಹೊಡೆಯೋದು. ಅದಕ್ಕೋಸ್ಕರ ಫಂಡ್ ರೈಸ್ ಮಾಡ್ಕೊಂಡು ಈ ತರ ಫಂಡ್ ರೈಸ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಏನಾಗುತ್ತೆ ಅಂತ ಡಿಸಿಷನ್ ತಗೊಳ್ಳೋಣ. ಎಷ್ಟು ದಿವಸ ಆಗುತ್ತೆ ಕಲೆಕ್ಷನ್ ಮಾಡೋದು ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಇವತ್ತಿಗೆ 45,000 ಕಲೆಕ್ಷನ್ ಆಗಿದೆ. ಇನ್ನೂ ತುಂಬಾ ಜನ ಕಾಲ್ ಮಾಡೋದಿದೆ. ಮ್ಯಾಡಿ, ಪವನ್, ಗಿರೀಶು ಕಾಲ್ ಮಾಡಿದೆ, ಪಿಕ್ ಮಾಡಿಲ್ಲ. ನಾನು ಮ್ಯಾಡಿ, ಅಕ್ಕಿಲು ಇವ್ರಿಗೆಲ್ಲ ಕಾಲ್ ಮಾಡ್ಬೇಕು. ಅಂಡ್ ಹುಡುಗಿರ್ ಕಾಲ್ ಮಾಡ್ಬೇಕು ಗೈಸ್. ಯಾವ್ದೇ ಕಾರಣಕ್ಕೂ ಹುಡುಗಿರ ಹತ್ರ ಕಿತ್ಕೊಳ್ದೆ ಬಿಡಲ್ಲ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೈತವ. ಈಶಾಂಕ್ ನನ್ಗೆ ಐಡಿಯಾನೇ ಇರಲ್ಲ. ಈಶಾಂಕ್ ಕೇಳ್ದ ಹುಡುಗಿರ ಹತ್ರ ಕಿತ್ಕೊಳ್ಳೋಣ. ಯಾಕಂದ್ರೆ ನನ್ನ ಮಕ್ಕಳೇ ಕರೆಕ್ಟಾಗಿ ಜಾಸ್ತಿ ಖರ್ಚು ಮಾಡೋದು. ನಮಗ್ ಖರ್ಚು ಮಾಡ್ಲಿ, ನಾವು ಅವ್ರನ್ನ ಎಲ್ಲ ನೀಟಾಗಿ ನೋಡ್ಕೊಳಲ್ವಾ? ಆಚೆ ಬಂದಾಗ ಆಗ್ಲಿ, ಫ್ರೆಂಡ್ಶಿಪ್ ಆಗ್ಲಿ, ಕಷ್ಟ ಅಂದಾಗ ಏನೇ ಆಗ್ಲಿ, ಫೋನ್ ಮಾಡಿದಾಗೆಲ್ಲ ಇರಲ್ವಾ? ಇವಾಗ ಹುಡುಗಿರ್ಗೆ ಹಾಕೊಳ್ಳೋಣ. ಇರಿ, ಫೋನ್ ಮಾಡ್ತೀನಿ. ಹಲೋ, ಏನ್ ಮಾಡ್ತಾ ಇದ್ರಿ? ಆಯ್ತಾ ಊಟ, ತಿಂಡಿ, ಕಾಫಿ, ಟೀ, ನಾಷ್ಟ? ನಮ್ದು ಇವಾಗ ಮಾಡ್ಬೇಕು. ಸೊ ಇವಾಗ ನಾವು ಫೋನ್ ಮಾಡಿದ ವಿಶೇಷ ಏನಂದ್ರೆ, ನಾವು ಒಂದು ಕಲೆಕ್ಷನ್ ಮಾಡ್ತಾ ಇದೀವಿ. ಎಲ್ಲ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರ್ಯಾರು ಇದಾರೆ ಅವರೆಲ್ಲ ನಿಜವಾದ ಫ್ರೆಂಡ್ಸಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಎಲ್ಲರ ಹತ್ರ ದುಡ್ಡು ಕೇಳ್ತಾ ಇದೀವಿ. ಸೊ ಎಲ್ಲ ಮಿನಿಮಮ್ 1 ಲಕ್ಷ ಕೊಡ್ಬೇಕು ಇವಾಗ. 1 ಲಕ್ಷ. ಹಾ, ಇಲ್ಲಿ ರೆಕಾರ್ಡಿಂಗ್ ಅಲ್ಲಿ ಇದ್ದೀರಾ. ಕೊಡಲ್ಲ ಅಂದ್ರೆ ಅಜೀಬ್ ಆಗ್ಬಿಡ್ತೀರಾ, ಆಮೇಲೆ ಕೊಡ್ಲೇಬೇಕು. ಇಲ್ಲ ಅನ್ನಂಗೆ ಆಪ್ಷನ್ ಕೊಡಲ್ಲ ಇಲ್ಲ ಅಂತ. ಈಶಾಂಕ್ಗೆ ಕಾಲ್ ಮಾಡಿದ್ದು ಲಾಸ್ಟ್. ಈಶಾಂಕ್ ಹೇಳ್ದ ಸಿಂಧು ಕೇಳು, ಮಿಸ್ಸೇ ಮಾಡ್ಬೇಡ ಅಂತ. ಅದಕ್ಕೆ ಫಸ್ಟ್ ನೆಕ್ಸ್ಟ್ ನಿಂಗೆ ಫೋನ್ ಹಾಕಿರೋದು. ಈಶಾಂಕ್ ಅವರೆಲ್ಲ 15,000 ಕೊಟ್ಟವ್ರೆ ಮಿನಿಮಮ್. ಓ ಅಂದ್ರೆ ನೀವೆಲ್ಲ 1 ಲಕ್ಷ ಕೊಡ್ಬೇಕು ಮಿನಿಮಮ್. ನೀನ್ ನೋಡಿದ್ರೆ ಅವ್ನ ಮೇಲೆ ಹೇಳು, ಅವ್ನು ನೋಡಿದ್ರೆ ನಿನ್ ಮೇಲೆ ಹೇಳ್ಬಿಡ್ಲಿ. ಇವಾಗ ಹೇಳಿ ಎಷ್ಟು ಕೊಡ್ತೀರಾ? 101 ರೂಪಾಯಿ. ನಾನೇ ಕಳಿಸ್ತೀನಿ, ನೀವೇ ಇಟ್ಕೊಬಿಡಿ 101 ರೂಪಾಯಿನ. ಏನ್ರಿ ನೀವು ಮೇಕಪ್ ಹಾಕಿದ್ರೆ ಎಲ್ಲ ಮಿನಿಮಮ್ 10,000, 15,000 ರೂಪಾಯಿ ಲಿಪ್ಸ್ಟಿಕ್ ಹಾಕ್ತೀರಾ, ನಮ್ಗೆ 101 ರೂಪಾಯಿ ಅಂತ ಬೆಲೆ ಕೇಳ್ತೀರಾ? 1 ಲಕ್ಷ ಹಾಕಿ. ಕ್ಯಾಶ್ ಇಕ್ಕಿರ್ತೀರಲ್ಲ ನೀವೆಲ್ಲ ಫುಲ್ ಬ್ಲಾಕ್ ಮನಿ ಎಲ್ಲ ಗೋಣಿ ಚೀಲಕ್ಕೆ ತುಂಬಿ ಅದನ್ನ ಟ್ಯಾಂಕಿ ಒಳಗೆ ಬಿಟ್ಬಿಟ್ಟಿದ್ದೀರಂತೆ. ಬಹಳ ಬುದ್ಧಿವಂತರು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅಯ್ಯೋ ದೇವ್ರೆ. ಸರಿ, ಎಷ್ಟು ಕೊಡ್ತೀಯಮ್ಮ ಇವಾಗ? ಏನಮ್ಮ? 10,000? ಬೇಡ ಅಂತ ಕೇಳ್ತಾ ಇದೀಯ. ಯಾವ್ದೇ ಕಾರಣಕ್ಕೂ ಬೇಡ ಅಲ್ಲ. ಮಿಸ್ಸೇ ಮಾಡ್ದೆ ಹಂಗೆ ಟಕ್ ಅಂತ ಕಳ್ಸ್ಬಿಡು, ಬರ್ಕೊಂಡ್ಬಿಡ್ತೀನಿ. 10,000 ಅಂತ ಬರ್ಕೊಳ್ಳ ಹೆಸರು. ಹಾ, ಬರ್ಕೊಂಡೆ. ಸಿಂಧು. ವಾಪಸ್ ಕೇಳಂಗಿಲ್ಲ, ಕಂಡೀಷನ್ ಸಪ್ಲೈ. ನಾವು ವಾಪಸ್ ಕೇಳ್ತಿಲ್ಲ. ನಿಮ್ಗೆ ಖುಷಿ ಬಂತು, ನಾವು ತಗೊಳ್ಬೇಕಾದ್ರೆ ಕೊಟ್ಬಿಡಿ, ಅಷ್ಟೇ ಸಾಕು. ಓ ಹಂಗೆ. ಓಕೆ ನೈಸ್. ಹೈಯೆಸ್ಟ್ ಇವಾಗ ಈಶಾಂಕೆ 15,000. ಅಕ್ಕಿಲ್ ಕೊನೆಗೆ ಹಿಡ್ಕೋತೀನಿ. ಅಕ್ಕಿಲ್ ಅಂತಾನೆ ಬೇಡ, ಬೇರೆಯವ್ರದೆಲ್ಲ ವಾಪಸ್ ಕೊಟ್ಬಿಡು, ನಾನೇ ಕೊಡ್ತೀನಿ ಅಂತ ಮಕ ಹೇಳ್ತಾನ ಅವನು. ಲೋಫರ್ ನನ್ನ ಮಗ. ನನಗೆ ಅಂದ್ರೆ ಒಂದೇ ಒಂದು ಪೈಸಾನು ಖರ್ಚು ಮಾಡಲ್ಲ ಅವನು. 9,999 ರೂಪಾಯಿ ಕಳಿಸ್ತೀನಿ. ಅದ್ರಲ್ಲೂ 1 ರೂಪಾಯಿ ಇಟ್ಕೊಬಿಟ್ರಾ? ಅಯ್ಯೋ ದೇವ್ರೇ. ಓಲಿ ಕಳ್ಸಿ ಆಯ್ತು ಗೈಸ್. ಫಸ್ಟ್ ಟೈಮ್ ಹುಡುಗಿರ ಹತ್ರ ವಸೂಲಿ ಮಾಡ್ತಾರೋ ನಾನೇ ಅನ್ಸ್ತಾ ಇದ್ದೆ. ಯಾರಾದ್ರೂ ಮಾಡೋರ ಸಿಂಧು ನಿನ್ನ ಹತ್ರ? ಹಾಗೆ ಈಗೆಲ್ಲ ಕಲೆಕ್ಷನ್ ಅಂತೆಲ್ಲ ಮಾಡಿಲ್ಲ. ನಾನೇ ಏಕೈಕ ವ್ಯಕ್ತಿ ಅನ್ಕೋತೀನಿ. ಓಕೆ ಶಬ್ಬಾಸ್. 9,999 ಅಂದ್ರಲ್ಲ, ಒಂದು 9 ಜಾಸ್ತಿ ಹಾಕಿರಿ. ಹಾ ಸಿಂಧುಶ್ರೀ 10,000 ಬಂದೈತೆ. ಓಕೆ, ಥ್ಯಾಂಕ್ ಯು. ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಿಮ್ಮ ಆಶೀರ್ವಾದ. ಬಾಯ್, ಟೇಕ್ ಕೇರ್.
ಓಕೆ ಗಾಯ್ಸ್, ಇವತ್ತಿನ ಕಲೆಕ್ಷನ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಕಲೆಕ್ಷನ್ ಬಂದು 83,000 ಆಗಿದೆ. ಒಂದೇ ದಿನಕ್ಕೆ 83,000 ಕಲೆಕ್ಷನ್ ಮಾಡಿಬಿಟ್ಟಿದ್ದೀನಿ. ಸೊ ಕೆಲವೊಬ್ರದ್ದು ಹಾಕಿದ್ದೀನಿ, ಕೆಲವೊಬ್ರದ್ದು ಹಾಕಿಲ್ಲ. ಯಾಕಂದರೆ ತುಂಬ ಲ್ಯಾಗ್ ಆಗ್ತಿದೆ. ಅವರೇ ಹಾಕ್ಬೇಡ ಅಂತ ಹೇಳಿರೋದ್ರಿಂದ ನಾನು ಯಾರ್ದು ಹಾಕಿಲ್ಲ, ಇನ್ನು ಕೆಲವೊಬ್ರದ್ದು. ಸೊ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಹೆಸರು ಮಾತ್ರ ಮೆನ್ಷನ್ ಮಾಡ್ತೀನಿ. ಆದಿತ್ಯ, ಅಕ್ಷಯ್, ಸಾಗರ್, ಸುವಾಗು, ಪವನ್, ಗಿರೀಶು, ಈಶಾಂಕು, ಮ್ಯಾಡಿ, ನಮ್ಮ ಕಸಿನ್ ಬಾಲು, ಸಿಂಧು ಮತ್ತು ಇನ್ನೊಬ್ರು ಸಿಂಧು. ಸೊ ಇಷ್ಟು ಜನದು ಸೇರಿ 83,000 ಕಲೆಕ್ಷನ್ ಆಗಿದೆ. ಸೊ ಇವಾಗ ಒಂದು ಇಂಪಾರ್ಟೆಂಟ್ ವಿಷಯ ಅನೌನ್ಸ್ ಮಾಡೋ ಟೈಮ್. ಏನಂತ ಹೇಳಿದ್ರೆ, ನಾನು ಲಾಸ್ಟ್ ವ್ಲಾಗಲ್ಲಿ ಟ್ರೆಕ್ಕಿಂಗ್ಗೆ ಕೇಳಿದ್ದೆ, ಯಾರ್ಯಾರು ಬರ್ತೀರಾ, ಏನೇನು ಸಮಾಚಾರ, ಎಲ್ಲಿಗೋಗೋಣ ಅಂತ. ಎಲ್ಲರೂ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಹಾಕಿದ್ರಿ, ಇನ್ಸ್ಟಾಗ್ರಾಮಲ್ಲಿ ತಿಳಿಸಿದ್ರಿ, ಎಲ್ಲನೂ ಮಾಡಿದ್ರಿ. ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಫಾರ್ ಯೂಸ್ ರೆಸ್ಪಾನ್ಸ್. ಸೊ ಇವಾಗ ನಾನು ಒಂದು ಐಟರ್ನರಿ ಜೊತೆ ಬಂದಿದ್ದೀನಿ. ಸೊ ಈ ಟ್ರೆಕ್ಕಿಂಗ್ ಐಟರ್ನರಿ ಹೇಗಿರುತ್ತೆ ಅಂತ ನಾನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. 30ನೇ ತಾರೀಕು ಶುಕ್ರವಾರ ರಾತ್ರಿ ನಾವು 8-9 ಗಂಟೆ ಹಂಗೆ ಬೆಂಗಳೂರು ಬಿಡ್ತೀವಿ. ಬೆಳಗ್ಗೆ ಹೋಗಿ ರೀಚ್ ಆಗ್ತೀವಿ, ಬ್ರೇಕ್ಫಾಸ್ಟ್ ಮಾಡಿ ಟ್ರೆಕ್ಕಿಂಗ್ ಶುರು ಮಾಡ್ತೀವಿ. ಮತ್ತೆ ಸಂಜೆ ಬಂದು ಹೋಮ್ ಸ್ಟೇ ಮಾಡ್ತೀವಿ. ಮತ್ತೆ ಭಾನುವಾರ ಬೆಳಗ್ಗೆ ಎದ್ದು ನಾವು ಫ್ರೆಶ್ ಅಪ್ ಆಗಿ ಜೋಗ್ ಫಾಲ್ಸ್ಗೆ ಹೋಗಿ ಸುತ್ತಮುತ್ತ ತಿರ್ಗಾಡ್ಕೊಂಡು ಭಾನುವಾರ ನೈಟ್ ನಾವು ವಾಪಸ್ ಇರ್ತೀವಿ. ಅದು 1ನೇ ತಾರೀಕು. ಸೊ ಇದು ಈ ಸಿಂಪಲ್ ಐಟರ್ನರಿ. ಸೊ ಈ ಕಂಪ್ಲೀಟ್ ಐಟರ್ನರಿನ ನಾನು ಒಂದು PDF ಮಾಡಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ಆ್ಯಂಡ್ ಅಲ್ಲಿ ಒಂದು ಲಿಂಕ್ ಕೂಡ ಇರುತ್ತೆ, ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕು. ಆ ಫಾರ್ಮ್ ಲಿಂಕ್ಗೆ ನಿಮ್ಮ ಒಂದು ಡೀಟೇಲ್ಸ್ನ ಫಿಲ್ ಮಾಡಿ, ಆಧಾರ್ ಕಾರ್ಡ್ ಏನು ಡೀಟೇಲ್ಸ್ ಇದೆ ಅದನ್ನು ಫಿಲ್ ಮಾಡಿ. ಯಾಕಂದರೆ ನಾವು ಅದನ್ನು ಗೌರ್ಮೆಂಟ್ ವೆಬ್ಸೈಟಲ್ಲಿ ಫಿಲ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡಬೇಕು. ಸೊ ಈ ಟ್ರೆಕ್ಕಿಂಗ್ಗೆ ಕಾಸ್ಟ್ ಎಷ್ಟಾಗುತ್ತೆ, ಖರ್ಚು ಎಷ್ಟಾಗುತ್ತೆ ಅಂತ ನೀವು ಕೇಳ್ಬೋದು. ಸೊ ಖರ್ಚು ಬಂದು ನಾವು 4,000 ರೂಪಾಯಿ ಒಂದು ತಲೆಗೆ ಫಿಕ್ಸ್ ಮಾಡಿದ್ದೀವಿ. ನಮ್ಮ ಒಂದು ಸರ್ವಿಸಸ್ಸು ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಹೇಳಿ ಇದರಲ್ಲಿ ಏನೇನಿರುತ್ತೆ ಅಂತ ಹೇಳಿ. ಸೊ ಈ ಒಂದು 4,000 ರೂಪಾಯಿಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ನೀವೆಲ್ಲ ಕೇಳ್ಬೋದು. ಫಸ್ಟ್ ಥಿಂಗ್, ಹೋಮ್ ಸ್ಟೇ ಇನ್ಕ್ಲೂಡ್ ಆಗಿರುತ್ತೆ. ಚೆನ್ನಾಗಿರೋದು ವಿತ್ ಸ್ವಿಮ್ಮಿಂಗ್ ಪೂಲ್ ಇರೋ ಹೋಮ್ ಸ್ಟೇ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಜೊತೆಗೆ ನಾವು ಟ್ರಾವೆಲಿಂಗ್ ಮಾಡೋದು ಎಲ್ಲ ಬಸ್ಸಲ್ಲೇ, ಅದು ಎಲ್ಲ ಒಟ್ಟಿಗೆ. ಆ್ಯಂಡ್ 4 ಟೈಮ್ಸ್ ಮೀಲ್ ಇರುತ್ತೆ, 2 to 3 ಟೈಮ್ಸ್ ಸ್ನ್ಯಾಕ್ಸ್ ಕೂಡ ಇರುತ್ತೆ. ಆ್ಯಂಡ್ ಟ್ರೆಕ್ಕಿಂಗ್ ಗೈಡ್ಸ್ ಇರ್ತಾರೆ ನಮ್ಮ ಜೊತೆ. ಸೊ ಇಷ್ಟೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇನ್ನೂ ತುಂಬ ಇರುತ್ತೆ. ಏನೇನು ಅಂತ PDF ಅಲ್ಲಿ ಮೆನ್ಷನ್ ಆಗಿದೆ, ದಯವಿಟ್ಟು ಚೆಕ್ ಮಾಡಿ. ಇನ್ನೊಂದೇನಂತ ಹೇಳಿದ್ರೆ, ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಒಂದು ಸಪ್ರೇಟ್ ಡೆಡಿಕೇಟೆಡ್ ಟೀಮ್ ಕೂಡ ಇದೆ. ಅದಕ್ಕೆ ಅಂತಲೇ ಒಂದು ಟೀಮ್ ಕೂಡ ಅಪಾಯಿಂಟ್ ಆಗಿದೆ. ಸೊ ಅದು ಬಂದು ನಮ್ಮ ಫ್ರೆಂಡ್ ಪ್ರವೀಣ್ ಗೋಪ್ರಯಾಣದವ್ರದ್ದು. ಅವರೇ ನಿಮ್ಮನ್ನ ಪ್ರತಿಯೊಂದು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಬುಕಿಂಗ್ ತೊಗೊಳ್ಳೋದಾಗಲಿ ಎಲ್ಲನೂ. ನೀವೇನು ಫಾರ್ಮ್ನ ಫಿಲ್ ಮಾಡ್ತೀರಾ, ಆ ಫಾರ್ಮ್ ಡೀಟೇಲ್ಸ್ ತೊಗೊಂಡು ನಿಮಗೆ ಅವ್ರು ವಾಟ್ಸಪ್ಪಲ್ಲಾಗಲಿ ಕಾಲಲ್ಲಾಗಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ನೀವು ಬರ್ತಾ ಇದ್ದೀರಾ ಅಂತೇಳಿ ಅವ್ರು ನಿಮಗೆ ಪೇಮೆಂಟ್ ಲಿಂಕೋ QR ಕೋಡೋ ಏನೋ ಒಂದು ಕಳಿಸ್ತಾರೆ. ಕನ್ಫರ್ಮೇಷನ್ಗೋಸ್ಕರ 1,000 ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಮಿಕ್ಕಿದ್ದು ಟ್ರಾವೆಲ್ ಡೇ ದಿವಸ 3,000 ಬಾಕಿ ಪೇ ಮಾಡಬೇಕಾಗುತ್ತೆ. ನೀವು ಅಡ್ವಾನ್ಸ್ ಕನ್ಫರ್ಮೇಷನ್ ಮಾಡಿದ ತಕ್ಷಣ ನಮ್ಮದೇ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಇರುತ್ತೆ. ಆ ವಾಟ್ಸ್ಆ್ಯಪ್ ಗ್ರೂಪಿಗೆ ನಿಮ್ಮನ್ನ ಆ್ಯಡ್ ಮಾಡ್ತಾರೆ. ಕನ್ಫರ್ಮೇಷನ್ ಬಂದಿದ ತಕ್ಷಣ ಅಲ್ಲಿ ನಿಮ್ಗೆ ಯಾವುದೇ ಥರ ಡೌಟ್ಸ್ ಆಗಲಿ ಏನೇ ಇದ್ರೂ ನಿಮಗೆ ಕ್ಲಾರಿಫೈ ಕೊಡ್ತಾರೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ಈ ಟ್ರೆಕ್ಕು 9 ಕಿಲೋಮೀಟರ್ ಇರುತ್ತೆ. 1 ಸೈಡು, 2 ಸೈಡ್ ಬಂದರೆ 18 ಕಿಲೋಮೀಟರ್ ಆಗುತ್ತೆ. ಆದರೆ ಅವ್ರಿಗೆಲ್ಲರಿಗೂ ಸ್ವಲ್ಪ ಸ್ಟ್ರೈನು ಆಗಬಾರ್ದು, ಎಂಜಾಯ್ ಮಾಡೋಕ್ಕೆ ಟೈಮ್ ಕೂಡ ಸಿಗಬೇಕು ಅನ್ನೋದಕ್ಕೋಸ್ಕರ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಆ ಪ್ಲ್ಯಾನ್ ಏನಂತ ಹೇಳಿದ್ರೆ, ಇದರಲ್ಲಿ ಜೀಪ್ ರೈಡ್ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಜೀಪ್ ರೈಡ್ನ ರಿಟರ್ನ್ ಏನು ಜೀಪ್ ರೈಡ್ ಇರುತ್ತೆ 400 ರೂಪೀಸ್ ಪರ್ ಪರ್ಸನ್ನು, ಅದು ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ. ನಾವಿಲ್ಲಿಂದ ಟ್ರೆಕ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಆ ಕಡೆಯಿಂದ ಜೀಪಲ್ಲಿ ಬರ್ತೀವಿ. ಯಾರಿಗಾದ್ರೂ ಜೀಪ್ ಬೇಡ ಅಂದರೆ ನಡ್ಕೊಂಬರ್ಬೋದು, ಏನು ತೊಂದರೆ ಇಲ್ಲ. ಅಲ್ಲಿವರೆಗೂ ನಾವು ಹೋಮ್ ಸ್ಟೇಲಿ ಮಜಾ ಮಾಡ್ತಾ ಇರ್ತೀವಿ. ಸೊ ಯಾಕೆ ಈ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ರಿಟರ್ನ್ ಜೀಪ್ ರೈಡು ನಮಗೆ ಒಂದು ಸ್ಪೇಸ್ ಸಿಗಲಿ, ನಾವು ಒಂದು ಎಂಜಾಯ್ ಮಾಡೋಕ್ಕಾಗಲಿ, ಒಂದು ಟೈಮ್ ಸಿಗಲಿ ಅನ್ನೋದಕ್ಕೋಸ್ಕರ. ಯಾಕಂದರೆ ಮತ್ತೆ 9 ಕಿಲೋಮೀಟರ್ ನಡಿಬೇಕು ಅಂದರೆ ಅಲ್ಲಿ ಒಂದು ಸ್ವಲ್ಪ ಟೈಮ್ ಹಿಡಿದ್ಬಿಡುತ್ತೆ. ಆ್ಯಂಡ್ ಜೀಪ್ ರೈಡ್ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲಿ ಹೆಂಗಿರುತ್ತೆ ಮಜಾ ಅಂದರೆ ನಿಮಗೆ ಗೊತ್ತಿರಬೇಕು, ಹೋಗಿಲ್ಲ ಅಂದರೆ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ ಲಿಮಿಟೆಡ್ ಸ್ಲಾಟ್ಸ್ ಇರುತ್ತೆ, ಬೇಗ ರಿಜಿಸ್ಟರ್ ಆಗಿ ಯಾರ್ಯಾರು ಅಂತ. ಇದೇನೋ ಒಂದು ಟ್ರೈ ಮಾಡ್ತಾ ಇದ್ದೀನಿ, ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತೊಗೋಬೇಕಂತ ಫಿಕ್ಸ್ ಆಗಿದ್ದೀನಿ. ಮೊದಲನೇ ದಿನಕ್ಕೆ 83,000 ಕಲೆಕ್ಷನ್ ಆಗೈತೆ, ಅದೇ ಖುಷಿ. ಕ್ರೇಜಿ ಅಂದ್ಕೊಳ್ಳಿ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ 83,000 ಎಲ್ಲ ಕಲೆಕ್ಷನ್ ಆಗುತ್ತೆ ಅಂತ. ಇನ್ನು ಕೇವಲ ಎಷ್ಟು ಬಾಕಿ ಇದೆ ಹೇಳಿ, 1,27,000 ರೂಪಾಯಿ ಬಾಕಿ ಇದೆ ಒಂದು 2:10ಕ್ಕೆ. ಸೊ ಹೆಂಗಾದರೂ ಮಾಡಿ ನಾವು 1,27, 1,20 ಎಲ್ಲ ಕಲೆಕ್ಟ್ ಮಾಡಿಬಿಟ್ರೆ ಎಷ್ಟಾಗುತ್ತೆ ಅಷ್ಟು ಕಲೆಕ್ಟ್ ಮಾಡ್ತೀನಿ ನಾಳೆ. ಇನ್ನು ಮಿಕ್ಕಿದ್ದು ನನ್ನ ಕೈಯಿಂದನೇ ಹಾಕಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನೋಡೋಣ, ಜಾಸ್ತಿ ಯಾರನ್ನೂ ಕೇಳೋಕ್ಕೆ ಹೋಗಲ್ಲ. ನನ್ನ ಫಸ್ಟ್ ಸರ್ಕಲ್ ಯಾರನ್ನ ಕೇಳ್ತೀನಲ್ಲ, ಇಷ್ಟು ಜನ ಇದ್ದಾರಲ್ಲ ಇವರೆಲ್ಲ ನನ್ನ ಫಸ್ಟ್ ಸರ್ಕಲ್. ಇವ್ರು ಬಿಟ್ಟು ಇನ್ನೂ ತುಂಬ ಜನ ಇದ್ದಾರೆ, ಬಟ್ ಕೇಳೋದು ಬೇಡ ಅನ್ನೋದಕ್ಕೋಸ್ಕರ ಇವ್ರನ್ನ ಮಾತ್ರ ಕೇಳ್ತಾ ಇದ್ದೀನಿ. ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕೇನು ಮಾಡಬೇಕು ಅಂತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕೆ ಹೋಗ್ಬಿಡಿ. 50K ಪಾರ್ಟಿ ಎಲ್ಲನೂ ಟ್ರೆಕ್ಕಿಂಗಲ್ಲೇ ಮಾಡೋಣ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಇನ್ನೊಂದು ವಾರ ಅಷ್ಟೇ ಇರೋದು ನಾವು ಟ್ರೆಕ್ಕಿಂಗ್ ಹೋಗ್ಲಿಕ್ಕೆ. ಆ ಟ್ರೆಕ್ಕಿಂಗ್ ಹೋಗೋ ಟೈಮಲ್ಲಿ ಹೆಂಗಾದ್ರೂ ಮಾಡಿ 50K ಕಂಪ್ಲೀಟ್ ಮಾಡಬೇಕು. ಆದ್ರಿಂದ ಇನ್ನೊಂದೇನಂತ ಹೇಳಿದ್ರೆ, ನಾನು ಇನ್ಮೇಲೆ ಪ್ರತಿದಿನ ಒಂದೊಂದು ವೀಡಿಯೋ ಬಿಡ್ತೀನಿ ಟ್ರೆಕ್ಕಿಂಗ್ ಹೋಗೋವರೆಗೂ. ಓಕೆ ಗೈಸ್, ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕೇನು ಮಾಡಬೇಕು ಅಂತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕೆ ಹೋಗ್ಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೆ ನಾಳೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಸೇಮ್ ಕಲೆಕ್ಷನ್. ನಾಳೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತಾರೆ ಅಂತ ತೋರಿಸ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿಯಾ.